ಇವರಿಗಿಂತ ಬೇರೆ ಯಾರೂ ಇಲ್ಲ. ದೇವರ ಜೊತೆ ನೇರವಾಗಿ ಸಂಪರ್ಕ ಹೊಂದಿರುವ ನಮ್ಮ ನಾಯಕನಾಗಿರುವ ಗ್ರೀನರ್. ಯಾರ್ಯಾರು ನಮ್ಮ ಬ್ರಾಡ್ಕಾಸ್ಟ್ ಅನ್ನ ಕೇಳ್ತಾ ಇದ್ದೀರೋ, ನಾನು ಅವರಿಗೆಲ್ಲ ಒಂದು ಸಂದೇಶ ತಗೊಂಡು ಬಂದಿದ್ದೀನಿ. ಅದು ಪ್ರೀತಿಯ ಸಂದೇಶ. ನಾನು ಪ್ರತಿಯೊಬ್ಬರನ್ನು ಕೂಡ ಪ್ರೀತಿಸ್ತೀನಿ. ಇಷ್ಟು ಸುಂದರವಾದ ಪ್ರಪಂಚವನ್ನ ಸೃಷ್ಟಿ ಮಾಡಿರೋದಕ್ಕೆ ಆ ದೇವರಿಗೆ ಧನ್ಯವಾದ ಹೇಳ್ತೀನಿ. ಈ ಸ್ವರ್ಗವನ್ನ ನಾವೆಲ್ಲರೂ ಹಂಚ್ಕೊಳ್ಳೋಣ. ಇದನ್ನೆಲ್ಲ ನಿಮ್ ಜೊತೆ ಹಂಚ್ಕೋಬೇಕು ಅಂತಾನೆ ನಾನಿವತ್ತು ಈ ಬ್ರಾಡ್ಕಾಸ್ಟ್ ನಲ್ಲಿ ನಿಮ್ ಜೊತೆಗಿದ್ದೀನಿ. ನೀವೆಲ್ಲರೂ ಪ್ರೀತಿಯಿಂದ ಇದನ್ನ ಕೇಳ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ನಿನ್ಗೀಗ ತಿನ್ನಕ್ಕೆ ಎಲ್ಲರೂ ನಮ್ ಜೊತೆಗಿದ್ರೆ ಬ್ರೆಜಿಲ್ ಇಂದ ತಂದಿರೋ ಗ್ರಾಸ್ ಸರ್ವೈವಲಿಸ್ಟ್ ಬೇಕಾ ಇಲ್ಲ ಇದೇ ತರ ಎಷ್ಟು ಹೊತ್ತು ಅಂತ ಹಸ್ಕೊಂಡ್ ಕೂತ್ಕೋತೀಯ ಹೇಳು? ರೇಚಲ್, ಕೇಳಿಸ್ತಾ ಇದ್ಯಾ? ಹಲೋ, ಸಾರಿ, ಏನೇ ಇದ್ರು ಕೊಡಿ. ಇದ್ರಲ್ಲಿರೋದನ್ನ ತಿನ್ನು. ಬೇಗ ಮೇಲ್ ಬನ್ನಿ. ಅದು ಇವ್ರೇ ಅನ್ಸುತ್ತೆ. ದ ಸ್ವಾರ್ಡ್. ಫೈಟ್ಗೆ ರೆಡಿ ಆಗಿ. ಸದ್ಯಕ್ಕೆ ಈಗ್ಲಾದ್ರೂ ಕರೆದ್ರಲ್ಲ. ವಾರ್ಡಿಮ್ಸ್ ಅಪೋಕಲಿಪ್ಸ್ ಅಷ್ಟೇ ಚೆನ್ನಾಗಿರುತ್ತೆ. ನದಿ ಅಪೋಕಲಿಪ್ಸ್ ಗಿಂತ ಚೆನ್ನಾಗಿರತ್ತೆ. ನೆಲೆ ಅಪೋಕಲಿಪ್ಸ್ ಗಿಂತ ಚೆನ್ನಾಗಿರತ್ತೆ. ಸಾಯ್ದೆ ಇರೋದು ಕೂಡ ಅಪೋಕಲಿಪ್ಸ್ ಗಿಂತ ಚೆನ್ನಾಗಿರತ್ತೆ. ನನಗೆ ಅಣಗಿಸ್ತಾ ಇದೆಯಾ ನೀನು? ನೀವು ಹೋ ಅಂದ್ರೆ ನಾನು ಇದನ್ನ ತಗೋತೀನಿ. ಹೇ ಕಮಾನ್, ಕೊಡಿಲಿ. ಡಿಒಡಿಫಿಗೋನಲ್ಲಿ ಏನ್ ಮಾಡಿದ್ವೋ ಅದನ್ನೇ ಈಗ್ಲೂ ಕೂಡ ಮಾಡೋಣ. ನೆನ್ಪಿಟ್ಕೊಳ್ಳಿ, ಅವ್ರಿಗೊಂದು ಗ್ಲಿಮ್ಸ್ ಕೊಟ್ಟು ಹೈಡ್ ಮಾಡ್ಕೊಂಡು ಐ ಆಮ್ ಆಲ್ಮೋಸ್ಟ್ ಡೆಡ್ ತಲೆಗೆ ಶೂಟ್ ಮಾಡಿ. ಓಕೆ, ಇಲ್ಲಿರೋ ಮೀನ್ಗಳೆಲ್ಲ ಕಾಯಿಲೆ ಬಿದ್ದಿವೆ. ಅವುಗಳನ್ನ ನಾವು ಹಿಡಿಯೋಕ್ ಬಂದಿದ್ದೀವಿ. ನಮ್ನ ಕಾಪಾಡ್ಕೊಳ್ಳೋದಕ್ಕೆ ಬ್ರದರ್. ಹಾಗೆ ಮೂವ್ ಆಗ್ತಾ ಇರ್ಲಿ. ಅದನ್ನೆಲ್ಲ ನೀವು ಹೇಳಕ್ ಹೋಗ್ಬೇಡಿ. ನಿಲ್ಸು. ಫ್ರೆಂಡ್ಲಿ ಆಗಿ ಒಂದು ವ್ಯವಹಾರ ಮಾಡೋಣ, ಏನಂತೀರಾ? ಸಾರಿ, ಅದು ನನಗ್ ಬೇಕಾಗಿರೋ ನಿನ್ ಹತ್ರ ಇಲ್ಲ. ಆದ್ರೆ ನಮಗ್ ಬೇಕಾಗಿರೋದು ನಿಮ್ಮ ಹತ್ರ ಇದೆಯಲ್ಲ. ಸರಿ, ನೀನೇ ಗೆದ್ದೆ. ನಮ್ ದೋಣಿನ ಅವ್ರ ಬೋಟಿಗೆ ಕಟ್ಟು. ಮೂರ್ಗನ್ನು ಸ್ವಲ್ಪ ಆಮು ಮತ್ತೆ ಗ್ಯಾಸ್ ಕೂಡ ಇದೆ, ಜೊತೆಗೆ ಇದು ಕೂಡ. ಓಹೋ, ನೀನೇ ರೆಮಿನಾ? ಹೌದು. ನೀವು ನಮ್ಮನ್ನು ಅವರಿಂದ ಕಾಪಾಡಿದ್ದಕ್ಕೆ ಧನ್ಯವಾದಗಳು. ನಮ್ಮನ್ನು ಕಾಪಾಡಕ್ಕೆ ಯಾರು ಬರಲ್ಲ ಅನ್ಕೊಂಡಿದ್ದೆ. ನೀವು 4 ಜನ ಇರ್ಬೇಕಾಗಿತ್ತಲ್ವಾ? ಹೌದು, ಆದ್ರೆ ನನ್ನ ಫ್ರೆಂಡ್ಸನ್ನೆಲ್ಲ ಸಾಯಿಸ್ಬಿಟ್ರು. ಬೇರೆ ಯಾರಾದ್ರೂ ಬರೋದಕ್ಕೂ ಮುಂಚೆ ಇಲ್ಲಿಂದ ಹೋಗೋಣ. ನಾವು ಆ ಐಲ್ಯಾಂಡ್ನಲ್ಲಿ ಹೋಗ್ಬೇಕಾಗಿರೋ ಜಾಗ ಇದ್ದೇನೆ. ಇಲ್ಲೇನಾ? ಹೌದು, ಜಾಗ ಇದ್ದೇನೆ. ಕ್ಯಾಂಪ್ ಇರೋದು ಆ ಕಡೆ. ನನಗೊಂದು ಗನ್ ಸಿಗುತ್ತಾ? ನಾವಿನ್ನೂ ಫ್ರೆಂಡ್ಸ್ ಆಗಿಲ್ಲ. ಹಾಗಿದ್ರೆ ಕೊಡ್ತಾ ಇದ್ರಾ?
ಹಾ ನಾವು ಬಂದು ತಲುಪಿದ್ವಿ. ನೀವು ಕಾಣಿಸಿದ್ರಿ, ನಿಮ್ಮನ್ನೇ ನೋಡ್ತಾ ಇದ್ದೀನಿ. ಹಾಗೆ ಮುಂದೆ ಬನ್ನಿ. ಓವರ್. ಸರಿ ಆಯ್ತು, ಹಾಗಿದ್ರೆ ಬರ್ತೀವಿ ನಾವು. ನಾವಿಲ್ಲೇ ಇರ್ತೀವಿ. ರಮೇ ಅವನನ್ನ ಕರ್ಕೊಂಡ್ ಬಂದಿದ್ದಕ್ಕೆ ಥ್ಯಾಂಕ್ಸ್. ಮತ್ತೆ ನಾವೆಲ್ಲ ಒಟ್ಟಿಗೆ ಸೇರಿರೋದು ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಮತ್ತೆ ನಿಮ್ ಟೀಮ್ ಅವರೆಲ್ಲ ಅಲ್ಲೆಲ್ಲ ಅಡ್ಕೊಂಡಿದ್ದಾರೆ. ನಾವೆಲ್ಲ ಫ್ರೆಂಡ್ಸ್ ಅಲ್ವಾ? ನಾವಿಲ್ಲಿ ರಿವಾರ್ಡ್ಗೋಸ್ಕರ ಬಂದಿರೋದು. ಕೊಟ್ರೆ ಹೋಗ್ಬಿಡ್ತೀವಿ. ಅದು ಅಲ್ಲೇ ಕ್ಯಾಂಪಲ್ ಇದೆ, ಇಲ್ಲಿಗೆ ತಗೊಂಬನ್ನಿ. ನಾವ್ ಸಿಕ್ಕಾಕೊಂಡ್ವಿ. ನೋಡಿ, ನನಗೆ ಈ ತರ ಮುಗಿಸೋಕೆ ಇಷ್ಟ ಇಲ್ಲ. ಆಯ್ತು ಸಲಿ, ನೀನ್ ಯಾಕೆ ಆ ರಿವಾರ್ಡ್ಗೆ 2 ಬಾಟಲ್ಸ್ ನ ಆಡ್ ಮಾಡಬಾರ್ದು? ಆ ರಿವಾರ್ಡ್ ಅನ್ನು ತಗೊಂಡ್ ಬನ್ನಿ, ಹಾಗೆ ಅದ್ರ ಜೊತೆ ರಮ್ಮು ಕೂಡ. ಆದಷ್ಟು ಬೇಗ ತನ್ನಿ. ಸೊ ಇವತ್ ರಾತ್ರಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ನನ್ನ ಹೆಸರು ವೈಟ್, ಮತ್ತೆ ನೀವು? ನಾವಿಲ್ಲಿಗೆ ಫ್ರೆಂಡ್ಸ್ ಆಗೋದಕ್ಕೆ ಬಂದಿಲ್ಲ. ಇವ್ರ ಹೆಸರು ಬೆನ್, ಟ್ವಿಟರ್ ಮತ್ತೆ ರೇಚಲ್. ಅದು ಟ್ವಿಟರ್ ಅಂತ. ಏನು? ರೇಚಲ್, ನೀನ್ ನನಗೆ ಗೊತ್ತಿರೋಳು ಅನ್ನಿಸ್ತಿದ್ಯಾ? ನನಗಂತೂ ನೀನ್ ಗೊತ್ತಿಲ್ಲ. ಖಂಡಿತವಾಗ್ಲೂ ನಾವು ಭೇಟಿಯಾಗಿಲ್ವಾ? ಖಂಡಿತವಾಗ್ಲು. ನಾನು ಯಾವತ್ತೂ ಮುಖ ಮರೆಯೋದಿಲ್ಲ. ನಾನು ನಿನ್ನ ನೋಡಿದ್ದೀನಿ ಫೋಟೋದಲ್ಲಿ. ನಿನಗೊಬ್ಳು ಸಿಸ್ಟರ್ ಇದ್ದಾಳೆ, ಅವಳ ಹೆಸರು ಟ್ರೇಸಿ. ಸ್ಟೇಸಿ, ಕಾಮ್ರೇಡ್. ಹೌದಾ? ಹೌದು. ಈ ಐಲ್ಯಾಂಡ್ ನ ಹುಡ್ಕೋದಿಕ್ಕೆ ಅವಳೇ ಹೆಲ್ಪ್ ಮಾಡಿದ್ದು, ಔಟ್ ಬ್ರೇಕ್ ಆಗಿ 2 ವರ್ಷ ಆದ್ಮೇಲೆ. ಅದು ಸಾಧ್ಯನೇ ಇಲ್ಲ, ಅವಳು ಸತ್ತೋಗಿದ್ದಾಳೆ. ಅವಳು ಇಲ್ಲೇ ಇದ್ಲು ಅಂತ ನಾನು ನಿನಗೆ ಹೇಳ್ತಾ ಇದ್ದೀನಿ. ತನ್ನ ಕೆಲವು ವಸ್ತುಗಳನ್ನ ಇಲ್ಲೇ ಬಿಟ್ಟಿದ್ದಾಳೆ. ಅವು ನಿನಗೆ ಸೇರ್ಬೇಕಾಗಿರೋವು. ರೇಚಲ್, ಮುಗೀತು, ಬಾ. 10 ನಿಮಿಷದಲ್ಲಿ ಬರ್ತೀನಿ. ಅವಳೇ ಗುಂಡಿ ತೊಡ್ಕೋತಾ ಇದ್ದಾಳೆ. ಹೌದು. ಅದು ಸೆಕ್ಯೂರಿಟಿ ತುಂಬಾ ಕಮ್ಮಿ ಇದೆ. ಆಯ್ತು, ನಾನು HR ಗೆ ತಿಳಿಸ್ಬಿಡ್ತೀನಿ ಬಿಡಿ. ನೀವು ಕ್ಯಾಂಪ್ ಒಳಗಡೆ ಸೇಫ್ ಆಗಿದ್ದೀರಾ, ಹೊರಗಡೆಗಿಂತ. ನಿಮ್ಗೇನು ತೊಂದರೆ ಆಗೋದಿಲ್ಲ. ಸುತ್ತಲೂ ನಮ್ ಜನ ಇದ್ದಾರೆ. ಕಾಡಿಗೆ ಮಾತ್ರ ಹೋಗಕ್ ಹೋಗ್ಬೇಡಿ. ನಾವೇನು ಇಲ್ಲಿ ಇರ್ಬೇಕಾಗಿಲ್ವಲ್ಲ, ಬರೀ ರೇಚಲ್ಗೋಸ್ಕರ ಇಲ್ಲಿಗೆ ಬಂದಿದೀವಿ ಅಷ್ಟೇನೆ. ಹೌದು, ಅಲ್ಲಿ ಒಂದು 50 ಜನ ಇದ್ದಾರೆ, ಹಾಗಾಗಿ ನೀನ್ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಹೇ, ನನಗೆ ತುಂಬಾ ಸುಸ್ತಾಗ್ತಾ ಇದೆ. ಬಾಗುರು ನೀನು. ಮತ್ತೆ ಸಿಗೋಣ. ಇಲ್ಲಿ ಡಾಮಿನಸ್ ಇದೆ, ಪಿಜ್ಜಾ ಕೊಡ್ತೀನಿ. ನನಗೆ ಡಾಮಿನಸ್ ಇಷ್ಟ ಇಲ್ಲ. ಬನ್ನಿ ಹೋಗೋಣ. ನೋಡು, ಅವಳು ಬಿಟ್ಟೋಗಿರೋ ವಸ್ತುಗಳೆಲ್ಲ ಇದರಲ್ಲೇ ಇದೆ. ಸರಿ, ಇವಾಗ ಇಲ್ಲಿ ಏನ್ ಮಾಡ್ತೀರಾ? ನಾವು ಮತ್ತೆ ಬಿಲ್ಡ್ ಮಾಡ್ತಾ ಇದ್ದೀವಿ. ನಾರ್ತ್ ಇಲ್ಲಲ್ಲಿ ಕ್ರಾಪ್ ಬೆಳಿತಾ ಇದ್ದೀವಿ, ಮತ್ತೆ ಆ ಲೇಕಲ್ಲಿ ಮೀನ್ ಸಾಕ್ತಾ ಇದ್ದೀವಿ. ಮಾರಾಟಕ್ಕೆ ರಮ್ ತಯಾರಿಸ್ತಿದ್ದೀವಿ. ರೂಫ್ ಮೇಲ್ಗಡೆ ಸೋಲಾರ್ ಪ್ಯಾನಲ್ಸ್ ಹಾಕಿದ್ದೀವಿ. ಒಂದ್ ನಿಮಿಷ, ಇಲ್ಲಿ ನೋಡಿ ಏನ್ ಸಿಕ್ಕಿದೆ ಅಂತ. ನಾನು ಇದರಲ್ಲಿ ತುಂಬಾ ಚೆನ್ನಾಗಿ ಆಡ್ತಾ ಇದ್ದೆ. ಇದರಿಂದ ನನಗೆ ಸ್ಕಾಲರ್ಶಿಪ್ ಕೂಡ ಸಿಕ್ಕಿತ್ತು ನಾನು ಓದೋವಾಗ. ಇದನ್ನ ನೋಡ್ತಾ ಇದ್ದಂಗೆ ಹಳೆದೆಲ್ಲ ನೆನಪಾಯ್ತು. ನೀನ್ ಹೇಳ್ತಾ ಇರೋ ಕಥೆ ತುಂಬಾ ಚೆನ್ನಾಗಿದೆ. ಅದು ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ. ವಿಷಯ ಏನಂದ್ರೆ, ಕೆಲವರು ಧಾರ್ಮಿಕ ಮತಾಂಧರಾಗಿ ಬದಲಾದ್ರು. ನಾವಲ್ಲ, ನಾಗರಿಕತೆ ಮತ್ತೆ ಬರ್ತಿದೆ. ಇಲ್ಲ, ಅದ್ ಹಾಗಲ್ಲ. ಯಾರದು ನಂಬ್ತಾರೋ ಅವರು ತಮ್ಮನ್ನ ತಾವೇ ಸಾಯಿಸ್ಕೋತಾರೆ ಅಂತ ಹೇಳ್ತಾರೆ. ನಿನ್ನ ಹತ್ರ ಕ್ಯಾಸೆಟ್ ಪ್ಲೇಯರ್ ಇದೆಯಾ, ವರ್ಕ್ ಆಗುವಂತದ್ದು?
ಅದು ನನಗೆ ಗೊತ್ತಿಲ್ಲ. ಆ CD ಪ್ಲೇಯರ್ ಅಂತದ್ದೇನೋ ಎಲೆಕ್ಟ್ರಾನಿಕ್ ವಸ್ತುಗಳಿರ್ಬೇಕು, ನೀವೇ ನೋಡಿ. ಓಕೆ. ಹೌದು, ಪ್ರಪಂಚ ನಾರ್ಮಲ್ ಆಗಿದ್ದಾಗಿಂದು. ಅವಳಿಗೆ ಏನಾಯ್ತು? 2 ವರ್ಷಗಳ ಹಿಂದೆ ಅವಳು ನಮ್ಮನ್ನ ಬಿಟ್ಟೋದ್ಲು. ಅವಳು ವಾಪಸ್ ಬರ್ತೀನಿ ಅಂತ ಹೇಳಿದ್ಲು, ಅದು ನಾನು ನಂಬಿದ್ದೀನಿ. ನಾನೇ ಇದನ್ನ ಅವಳಿಗೆ ಕೊಟ್ಟಿದ್ದೆ. ರೇಚಲ್, ನಾನು ಅವಳನ್ನು ಹುಡುಕೋ ಪ್ರಯತ್ನನೇ ಅವ್ಳು ಮಾಡ್ಲಿಲ್ಲ. ಬದುಕಿದಾಳ ಸತ್ತಿದಾಳು ಅಂತಾನೂ ನಿನಗೆ ಗೊತ್ತಿರ್ಲಿಲ್ಲ. ಅವಳು ಕಾಣಿಸೋವರೆಗೂ ಇಲ್ಲೇ ಇರೋಣ. ನಾವೀಗ ಹುಷಾರಾಗಿರ್ಬೇಕು, ಆಯ್ತಾ? ಇವ್ರ ಸಹಾಯಕ್ಕೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾವೇನ್ ಜೊತೆ ಇದೀವ, ಆಯ್ತಾ? ಅವಳು ನೋಡ್ಕೋಣ. ಇಷ್ಟು ದೂರ ಯಾರಾದ್ರೂ ಹೊಡಿತೀರಾ? ಇದೆಲ್ಲ ನಾನು ಕಷ್ಟಪಟ್ಟು ಕಲೆಕ್ಟ್ ಮಾಡಿರುವಂತಹ ಉಡುಗೊರೆಗಳು ನಿಮ್ಗೋಸ್ಕರ. ತಗೋ ಇದನ್ ತಿನ್ನು. ಶುಭರಾತ್ರಿ. ಇದೆಲ್ಲ ಬೇಡ ಅನ್ಸುತ್ತೆ, ಯಾಕಂದ್ರೆ ಇದು ಹೊಸ ಜಾಗ. ಸುಮ್ನೆ ಟೇಸ್ಟ್ ಮಾಡ್ತೀನಿ ಅಷ್ಟೇ. ಟೇಸ್ಟ್ ತುಂಬಾ ಚೆನ್ನಾಗಿದೆ. ಏನಾಯ್ತು? ನೀನು ಬಾ ಇಲ್ಲಿ ಬೇಗ. ಹಣ್ಣೆಲ್ಲ ಬೀಳಿಸ್ಕೊಳ್ತಾ ಇದ್ಯಾ? ಆಕ್ಚುಲಿ ಏನ್ ಮಾಡ್ತಾ ಇದ್ಯಾ? ನಾನು ಕಿಡ್ನಾಪ್ ಆಗಿದ್ದೆ. ಅದು ತುಂಬಾ ಯೂಸ್ಫುಲ್ ಅಂತ್ಯಾ? ಹೌದು. ನಾನು ವೈಟ್ಗೋಸ್ಕರ ವರ್ಕ್ ಮಾಡೋದು. ನಾನು 2 years ಇಂದ ಇಲ್ಲೇ ಇದ್ದೀನಿ. ಲೆಕ್ಕ ಇಡೋದ್ರಲ್ಲಿ ನಾನು ಸ್ವಲ್ಪ ಹಿಂದೆನೆ, ನನಗೆ ಸರಿಯಾಗಿ ಗೊತ್ತಾಗಲ್ಲ. ಅದು ನನಗೂ ಗೊತ್ತಿಲ್ಲ ಇಲ್ಲಿ ಹೇಗಿದ್ದೀನಿ ಅಂತ. ಇಲ್ಲಿ ಇರ್ತೀನಿ ಅಂತಾನು ಅನ್ಕೊಂಡಿರ್ಲಿಲ್ಲ. ಇವಾಗಿದ್ಯಲ್ವಾ ನೀನು? ನೀನು ಹೇಳಿದ್ದು ಸರಿನೇ. ಬೈ ದ ವೇ, ನಿನಗ್ ತಲೆ ಕೆಟ್ಟಿತ್ತಾ ಆ ತರ ನೀರೆಲ್ಲ ಹೋಗಿ ಅವ್ರ ಕೈಯಲ್ಲಿ ಸಿಕ್ಕಾಕೊಳ್ಳೋದಕ್ಕೆ? ಹಾ, ನಾನು ಯಾರನ್ನೋ ಹುಡುಕ್ತಾ ಇದ್ದೆ. ಈಗ ಅನ್ಸುತ್ತೆ ಅವ್ರು ಸಿಕ್ಕಿದ್ರು ಅಂತ. ಏನ್ ನಡೀತಾ ಇದೆ ಅಲ್ಲಿ? ಎಲ್ರು ಇಲ್ಲಿ ಕೇಳಿ, ಸ್ವಾರ್ಮ್ ಗೋಡೆ ಹೊಡೆದು ನಮ್ಮ ಒಳಗಡೆ ನುಗ್ಗಿದ್ದಾರೆ. ವೆಸ್ಟ್ ಬೀಚ್ ಕಡೆಯಿಂದ ಲೋಫರ್ ನನ್ ಮಕ್ಕಳು. ಅವ್ರು ಇಲ್ಲಿಗೆ ಬರ್ತಾ ಇದ್ದಾರೆ. ಸಲಿ, ಅವ್ರನ್ನ ಇನ್ವಿಸಿಬಲ್ ಫೆನ್ಸ್ ಹತ್ರ ಕರ್ಕೊಂಡು ಹೋಗು. ಮತ್ ಉಳ್ದಾರೆಲ್ಲ ರೆಡಿ ಆಗಿ, ಅವ್ರ ಅಲೆಗಳ ತರ ಬರ್ತಾರೆ. ಇವ್ರನ್ನ ಇಲ್ಲೇ ಬಿಡೋಣ. ಓಕೆ, ಎಲ್ರು ನನ್ನ ಹಿಂಬಾಲಿಸ್ಬೇಕು, ಗೊತ್ತಾಯ್ತಾ? ನೀವು 3 ಜನ ಅಲ್ಲೇ ನಿಂತ್ಕೊಳ್ಳಿ. ನಿಮ್ನ ನಂಬಿ ನಾವ್ ಇಲ್ಲೇ ನಿಂತ್ಕೋಬೇಕಾ? ಸಾಧ್ಯನೇ ಇಲ್ಲ. ಇದು ನಮ್ಮ ಫೈಟು, ನಿಮ್ದಲ್ಲ. ಆ ಸ್ವಾಮ್ಸ್ ಅವರು ಇಲ್ಲಿ ಏನ್ ಮಾಡ್ತಾ ಇದಾರೆ ಹೇಳು? ನೀನು ತಪ್ಪಾದ ವ್ಯಕ್ತಿನ ಕೇಳ್ತಾ ಇದೀಯಾ? ನಮ್ನ ಹೇಗ್ ಹುಡುಕಿದ್ರು? ನನಗೆ ಗೊತ್ತಿಲ್ಲ. ನಾವ್ ತಪ್ಪಿಸ್ಕೋಬೇಕು. ಆದ್ರೆ ನಾನು ಉಳ್ಕೋತೀನಿ. ನಾನು ಅವಳ ಜೊತೆ ಇಲ್ಲೇ ಇರ್ತೀನಿ. ಪಕ್ಕಾನಾ?
ಸರಿ, ಹುಷಾರು. ಹೇಯ್, ನಾನ್ ನಿಮ್ಗೆ ಅಲ್ಲೇ ಇರೋ ಕೇಳ್ದೆ ತಾನೆ. ನಮ್ಗಲ್ಲಿರೋದಕ್ಕಾಗಲ್ಲ. ರೇಚಲ್ ಎಲ್ಲಿ? ಅವಳ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ, ಸೇಫ್ ಆಗಿದೆ. ಜಾಸ್ತಿ ಮಾತಾಡಿದ್ರೆ ಶೂಟ್ ಮಾಡ್ತೀನಿ. ಬಚ್ಚಿಟ್ಕೊಳ್ಳಿ. ಈ ಶಬ್ದ ಬಚ್ಚಿಟ್ಕೊಳ್ಳಕ್ಕೆ. ಎದ್ದೇಳಿ, ನಾವಿಲ್ಲಿಂದ ಹೋಗ್ಬೇಕು ಜಲ್ದಿ. ನಾವ್ ಇಲ್ಲಿ ನಿಂತ್ಕೊಳ್ಳೋದು ಸೇಫ್ ಅಲ್ಲಪ್ಪ. ಇಲ್ಲ, ಖಂಡಿತ ಅವ್ರು ಇಲ್ಲಿಗೆ ಬರೋದಿಕ್ ಸಾಧ್ಯನೇ ಇಲ್ಲ. ನೀನ್ ಅದನ್ ಕೇರ್ ಮಾಡ್ತೀಯಾ? ಹೌದು, ಖಂಡಿತವಾಗ್ಲೂ ಮಾಡ್ತೀನಿ. ಈ ಬಾಗ್ಲನ್ನ ಲಾಕ್ ಮಾಡೋದಕ್ಕೆ ಅಲ್ಲಿ ಏನಾದ್ರೂ ಇದ್ರೆ ಕೊಡು. ಅವರು ವೈಟ್ಸ್ ವೈಫ್, ಅವ್ರನ್ನ ಕಿಡ್ನಾಪ್ ಮಾಡಿದ್ದಾರೆ. ಸ್ಟೇಸಿ, ಅವ್ರ ಹತ್ರ ಸ್ಟೇಸಿ ಇದ್ದಾಳೆ. ರೆಮಿ, ಡ್ಯಾಮ್ ಇಟ್, ಏನ್ ಮುಚ್ಚಿಡ್ತಾ ಇದ್ಯಾ? ಓಕೆ, ಸ್ವಾನ್ ಐಲ್ಯಾಂಡ್ ಪೂರ್ತಿ ಇದ್ದಾರೆ, ಮತ್ತೆ ಆ ಹಳ್ಳಿಲೂ ಕೂಡ ಇದ್ದಾರೆ. ನೀನು ಆ ಸ್ವಾರ್ನ್ ಅವ್ರ ಜೊತೆಲಿ ಬದುಕ್ತಾ ಇದ್ಯಾ? ನೋಡು, ನಾನು ಅದಕ್ಕೋಸ್ಕರ ನಿನ್ನ ಹುಡ್ಕೊಂಡು ಬಂದಿದ್ದು. ಓಕೆ, ಯಾಕೆಂದ್ರೆ ನೀನ್ ಮಾತ್ರ ಅವ್ರನ್ನ ತಡೆಯೋಕ್ ಸಾಧ್ಯ. ಸ್ಟಾಪ್ ಮಾಡ್ಬೇಕು ಅನ್ಕೋತಾ ಇದ್ಯಾ? ಈಗ ನಾವು ಪೂರ್ತಿಯಾಗಿ ನೀನೊಬ್ಳನ್ನೇ ನಂಬಿದೀವಿ. ನಾನು ಹಂಟಿ ಮಾತ್ರ, ಸೂಪರ್ ಹೀರೋ ಅಲ್ಲ. ಅಲ್ಲ, ಇದು ನಿನ್ ಸಿಸ್ಟರ್ ಬಗ್ಗೆ ಹೇಳಿದ್ದು. ಯಾಕೆ ಅಂದ್ರೆ ಅವಳು ಕಿಡ್ನಾಪ್ ಆಗಿಲ್ಲ. ಅವಳು ಗ್ರೆನ್ನರ್ನ ನಂಬಿಕಸ್ತಳು. ಮತ್ತೆ ಈಗ ಅವಳು ಅವನ ಮಗುಗೆ ತಾಯಿ ಕೂಡ ಆಗ್ತಾ ಇದ್ದಾಳೆ. ಏನ್ ಹೇಳ್ತಾ ಇದ್ಯಾ? ಇಲ್ಲಿ ನೋಡು, ನೀನು ಇಲ್ಲಿರೋದ್ರಿಂದ ನೀನ್ ನಮಗೆ ಸಹಾಯ ಮಾಡ್ಬೋದು. ಅದು ನಾನು ಏನು ಹೇಳೋದಿಕ್ಕೆ ಕೊಟ್ಟಿದ್ದೀನಿ ಅಂದ್ರೆ, ಕೇವಲ ನೀನೊಬ್ಳಿಂದ ಮಾತ್ರ ನಮ್ಮನ್ನ ಕಾಪಾಡೋದಿಕ್ಕೆ ಸಾಧ್ಯ ಇರೋದು. ಅವರಿಂದ ನಮ್ಮನ್ನ ಕಾಪಾಡು. ನಾವು ಇಲ್ಲಿಂದ ತಪ್ಪಿಸ್ಕೋಬೇಕು. ಅಲ್ಲಿ
ಅಲೆಗಳ ತರ ಬರ್ತಾ ಇದ್ದಾರೆ. ನೀವು ತಯಾರಾಗಿರಿ. ಅವರೆಲ್ಲ ಈ ಕಡೆನೆ ಬರ್ತಾ ಇದಾರಂತೆ. ನಾವ್ ಇಲ್ಲಿಂದ ತಪ್ಪಿಸ್ಕೋಬೇಕು, ಬನ್ನಿ. ಇಲ್ಲಿ ಬಾಂಬ್ಗಳು ಇಟ್ಟಿದ್ದಾರೆ, ಹುಷಾರಾಗಿ ಹೆಜ್ಜೆ. ಬಚ್ಚಿಟ್ಕೋ. ಕಾಣಿಸ್ತಾ ಇದೆ. ಕಾಣಿಸ್ತಾ ಇದ್ದಾಳೆ. ಟೂ ಟು ಒನ್. ಇಲ್ಲಿಂದ ಹೋಗೋಣ ಬಾ. ಒಂದ್ ನಿಮಿಷ ನಿಂತ್ಕೋ. ಇಲ್ಲಿ ನೋಡ್ತೀನಿ. ಏನ್ ಮಾಡ್ತಾ ಇದೀಯ ನೀನು? ಇಲ್ಲಿ ಏನಾದ್ರೂ ಸಿಗುತ್ತಾ ಅಂತ ಹುಡುಕ್ತಾ ಇದ್ದೀನಿ. ಹಾ ಹೌದು, ಈ ಐಲ್ಯಾಂಡ್ ಅಲ್ಲಿ ಇನ್ನೊಂದ್ ಕಡೆ ಬೇಸ್ ಇದೆ. ನಾವಿಲ್ಲಿಂದ ತಡ ಮಾಡ್ದೆ ಈಗ್ಲೇ ಹೊರಡ್ಬೇಕು. ನನ್ನ ನೀನ್ ಹಾಗೆ ನೋಡ್ಬೇಡ. ಅಷ್ಟೊಂದು ಡೀಪ್ ಆಗಿಲ್ಲ. ಕ್ಯಾಂಪಲ್ಲಿ ಮೆಡಿಕಲ್ ಸಪ್ಲೈ ಸಿಗುತ್ತೆ. ಇನ್ನು ಸ್ವಲ್ಪ ತಡ್ಕೋ ಅಷ್ಟೇನೆ. ಅಲ್ಲಿಗೆ ಹೇಗಾದ್ರೂ ಮಾಡಿ ಹೋಗೋಣ. ನನ್ನೊಬ್ಬನಿಂದ ಇದು ಸಾಧ್ಯ ಇಲ್ಲ. ಬೇಡ ಅಂತ ಹೇಳ್ತಾ ಇದ್ದೀನಿ. ಸುಮ್ನೆ ಇರು. ಇನ್ಫೆಕ್ಷನ್ ಆಗಕ್ಕೆ ಎಷ್ಟೊತ್ತು ಬೇಕು? 24 ಗಂಟೆ ಒಳಗೆ. ಇನ್ 24 ಗಂಟೆ ಒಳಗೆ ನಾನು ಸಾಯ್ತೀನಿ. ಹಾ, ನಮ್ಮ ಹತ್ರ ಸಮಯ ಇಲ್ಲ. ನೀವಿಬ್ರು ತಪ್ಪಿಸ್ಕೋಬೇಕು. ನಾವು 3 ಜನ. ಸಾಕು, ಆಗೋದನ್ ಮಾತಾಡು. ರೇಚಲ್ಗೆ ಇದನ್ನ ಹೇಳಿದ್ರೆ ನಾನು ಕಚ್ಬಿಡ್ತೀನಿ. ನಿಜ ಹೇಳ್ತಾ ಇದ್ದೀನಿ. ನಾನು ಅವಳಿಗೆ ಖಂಡಿತ ಹೇಳಲ್ಲ. ಪ್ರಾಮಿಸ್.
ಆ ನನ್ನ ಮಗ ಡೀಲ್ನ ಚೇಂಜ್ ಮಾಡಿದ್ದಾನೆ. ಅವನ್ನ ಇನ್ನು ನಂಬಕ್ಕಾಗೋದಿಲ್ಲ. ನಾವು ಅವ್ರನ್ನ ಸಾಯಿಸ್ಬೇಕು, ಇಲ್ಲಾಂದ್ರೆ ನಮ್ಮನ್ನ ಸಾಯಿಸ್ಬಿಡ್ತಾರೆ. ನಾವು ಅವ್ರಿಗಿಂತ ಬಲಶಾಲಿಗಳು. ಇದು ನಿಮ್ಗೆ ಸರಿ ಅನ್ಸತ್ತಾ? ನಾವು ಅವ್ರಿಗಿಂತ ಕ್ರೂರಿಗಳಾಗ್ಬೇಕು, ಯಾಕಂದ್ರೆ ನಮ್ಮವ್ರದೇ ನಾವು ಕಳ್ಕೊತಾ ಇದೀವಿ. ನಿನಗೇನಾಯ್ತು? ನಾನ್ ನೀರಲ್ಲಿ ಮುಳುಗಿದ್ದೆ. ರೇಮಿ ನಮ್ಮ ಹತ್ರ ಸುಳ್ಳು ಹೇಳ್ದ. ಸ್ವಾಮ್ಸ್ ಐಲ್ಯಾಂಡ್ ತುಂಬಾ ಇದ್ದಾರೆ, ಇವ್ರನ್ನೆಲ್ಲ ಹಾಸ್ಟೇಜಸ್ ಆಗಿ ಇಟ್ಕೊಂಡಿದ್ದಾರೆ. ಮತ್ತಿದು ಸ್ಟೇಸಿ. ಅಯ್ಯೋ ಛೆ. ಇದು ಆಕಸ್ಮಿಕ ಅಲ್ಲ. ಅವ್ರ ಎಲ್ರಿಗೂ ಗೊತ್ತು ನಾನು ಅವಳ ಸಿಸ್ಟರ್ ಅಂತ. ಬೇಕು ಅಂತ ಕರ್ಕೊಂಬಂದ್ರು. ಈಗ ಅರ್ಥ ಆಗ್ತಾ ಇದೆ. ನನ್ ಸಿಸ್ಟರ್ ಬಗ್ಗೆ ಸುಳ್ಳು ಹೇಳಿದ್ರಿ. ಮತ್ತೆ ಸ್ವೋರ್ನ್ ಬಗ್ಗೆ? ಸ್ವಾಮ್ಸ್ ಇವತ್ತು ನಮ್ಮ ಮೇಲೆ ದೊಡ್ಡದಾಗಿ ದಾಳಿ ಮಾಡಿದ್ದಾರೆ. ನಾವೆಲ್ಲ ಸೇಫಾ? ನನ್ನ ಹತ್ರ ಸೊಲ್ಯೂಷನ್ ಇದೆ, ಇಲ್ಲಿಂದ ಹೋಗೋಣ ಅಷ್ಟೇ. ಇಲ್ಲ ಬೆನ್, ನಾವ್ ಹೋಗಕ್ಕಾಗಲ್ಲ. ಅವಳು ಹೇಳ್ತಿರೋದ್ ಸರಿ. ಅವರೆಲ್ಲ ಕಡೆ ಕಣ್ಣಿಟ್ಟಿದ್ದಾರೆ. ಅವರ ಸ್ಲೀಪರ್ ಸೆಲ್ಸ್ ಪ್ರತಿಯೊಂದು ಕಮ್ಯುನಿಟಿಯಲ್ಲೂ ಇದ್ದಾರೆ. ಆ ಕ್ರೇಜಿ ಪ್ರೀಸ್ಟ್ ಗೊತ್ತಾ ನಿನಗೆ? ಗ್ರೆನ್ನರ್, ಅವನು ಇಲ್ಲೇ ಇದ್ದಾನೆ. ಆದ್ರೆ ನೀನ್ ಹೇಗೆ ಇನ್ನೂ ಬದುಕಿದ್ಯಾ? ಅವ್ರಿಗೋಸ್ಕರ ಕೆಲಸ ಮಾಡ್ತೀಯ ತಾನೆ ನೀನು? ಅವರಿಗೆ ನನ್ನ ರಮ್ ಇಷ್ಟ ಆಗಿರಬಹುದು. ನಾನೇನ್ ಮಾಡ್ಬೇಕಿತ್ತು ಅದನ್ನ ಮಾಡಿದೀನಿ. ಹರಕೆ ಸಲ್ಸಿದೀನಿ, ವಾರದ ಮುಂಚೆ ಕಳ್ಸಿದೀನಿ. ಆದ್ರೆ ಅವರಿಗೆ ಅದ್ರ ಬಗ್ಗೆ ಹೆಮ್ಮೆ ಇಲ್ಲ, ನನ್ಗದ್ರ ಬಗ್ಗೆ ದ್ವೇಷ ಇದೆ. ಬದುಕೋದಕ್ಕೆ ನೀನು ಈ ತರ ಮಾಡಿರ್ಬಹುದಲ್ವಾ? ಸೊ ಆ ರೀತಿ ನೋಡ್ಬೇಡ. ಆ ಲೈನ್ ನಿನ್ನ ಕ್ರಾಸ್ ಮಾಡದೇ ಇರೋ. ಆದ್ರೆ ಈಗ ಯಾಕೆ? ಅವ್ರೇನಕ್ಕೆ ಅಟ್ಯಾಕ್ ಮಾಡಿದ್ರು? ಏನಾದ್ರೂ ಡೀಲ್ ಮಾಡ್ಕೊಂಡಿದ್ಯಾ? ಬಹುಶಃ ಅದು ಅವ್ರ ಸಿಗ್ನಲ್ ಇರಬಹುದು, ಡೀಲ್ ಮುಗ್ದಿದೆ ಅಂತ ತಿಳಿಸೋದಕ್ಕೆ. ನೋಡು, ನನ್ನ ಪ್ಲಾನ್ ಸ್ವಲ್ಪ ಕ್ರೇಜಿ ಅಂತ ನನಗೆ ಗೊತ್ತು, ಆದ್ರೆ ಅದನ್ನ ಟ್ರೈ ಮಾಡಬೇಕು. ಇದನ್ನ ಹಿಂದೊಂದ್ಸಲ ನಾವು ಮುಂಚಿನ ಪ್ರಯತ್ನ ಪಟ್ಟಿದೀವಿ. ಆದ್ರೆ ನೀವಿಲ್ಲಿದ್ದೀರಾ ಈಗ, ಈ ಕ್ಷಣದಲ್ಲಿ. ಎಂತ ಅದೃಷ್ಟ ಅಲ್ವಾ? ಮತ್ತೆ ಈ ಅವಕಾಶ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ನಾವು ಆ ಸ್ವೋರ್ನ ನಿಲ್ಲಿಸಬಹುದು, ನಾವು ಗ್ರೆನ್ನರ್ನ ಕೊಲ್ಬಹುದು, ಮತ್ತೆ ನಾವು ನಿನ್ನ ಸಿಸ್ಟರ್ ಕೂಡ ಕಾಪಾಡಬಹುದು. ಎಲ್ರೂ ಒಟ್ಟಿಗೆ. ನಿಮ್ ಪ್ಲಾನ್ ಏನು? ಆ ಸ್ವರ್ಣ ಹಳ್ಳಿ ಸುತ್ತ ಗೋಡೆ ಕಟ್ಟಿದ್ದಾರೆ, ಅದಕ್ಕೆ ಪ್ಯಾರಡೈಸ್ ಅಂತಾರೆ. ಆ ಜಾಗದಲ್ಲಿ ಸತ್ತಿರೋರ್ನಿಟ್ಟಿರ್ತಾರೆ. ನಾವು ಕೊರಲ್ನ ಧ್ವಂಸ ಮಾಡೋಣ, ಅಲ್ಲಿಂದ ಎಲ್ರೂ ತಪ್ಪಿಸ್ಕೊಳ್ಳಿ. ಅವ್ರನ್ನ ಯಾಮಾರ್ಸಿ ಅವ್ರ ಟೆರಿಟರಿ ಒಳಗ್ ಹೋಗಕ್ಕಾಗತ್ತಾ? ಅವರಲ್ಲಿ ಯಾರು ಬಲವಾಗಿಲ್ಲ. ಅವರನ್ನೆಲ್ಲ ನಾವು ಚದುರಿಸ್ಬಿಟ್ಟಿದೀವಿ. ಅವ್ರ ಬೂಬಿ ಟ್ರಾಪ್ಸ್ ನಾವು ನೋಡಿದೀವಿ, ಮತ್ತೆ ಗಾರ್ಡ್ ಶಿಪ್ಸ್ ಕೂಡ ನಮ್ಗೆ ಗೊತ್ತು. ನಾವು ಇವಾಗ ದಾಳಿ ಮಾಡೋದಕ್ಕೆ ತಯಾರಾಗಿದ್ದೀವಿ. ಆದ್ರೆ ನಾವು ರಾತ್ರಿವರೆಗೂ ಕಾಯ್ಬೇಕು. ಅವಾಗ್ಲೇ ನಾವು ಒಳಗೋಗೋಣ. ಅದನ್ನ ಮಾಡೋಷ್ಟು ಹುಚ್ಚು ಮತ್ತೆ ಯಾರಿಗಿದೆ? ನಮ್ ಸಾವನ್ನ ನಾವೇ ಹುಡ್ಕೊಂಡು ಹೋಗೋ ತರ ಇದೆ. ಅವ್ರನ್ನ ಡೈವರ್ಟ್ ಮಾಡಿ ಅವ್ರ ಮೇಲೆ ದಾಳಿ ಮಾಡಬೇಕು. ನಾನು ನಿನ್ನ ದಾಳವಾಗಿ ಬಳಸ್ತೀನಿ. ಏನು? ಇದಂತೂ ಖಂಡಿತ ಸಾಧ್ಯ ಇಲ್ಲ. ಒಂದ್ ನಿಮಿಷ, ಅದ್ ಕೆಲ್ಸ ಮಾಡತ್ತಾ? ನಿನ್ ಸಿಸ್ಟರು ಅವರಲ್ಲಿ ಒಬ್ಳಷ್ಟೇ ಅಲ್ಲ, ಅಲ್ಲಿ ಅವಳೇ ಮಹಾರಾಣಿ. ನೀನ್ ಬಂದಿದ್ಯಾ ಅಂತ ಗೊತ್ತಾದ ತಕ್ಷಣ ಕಾಪಾಡೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾಳೆ. ಇನ್ನು ಎಷ್ಟು ಸುಳ್ಳು ಹೇಳ್ತೀಯಾ? ನಾವ್ ಯಾಕೆ ಇನ್ನು ನಿನ್ ಜೊತೆ ಮಾತಾಡ್ತಾ ಇದೀವಿ ಅಂತ ಗೊತ್ತಿಲ್ಲ. ಯಾಕಂದ್ರೆ ಇದೆಲ್ಲ ಶುರುವಾಗಿ ಈ ವಾರಕ್ಕೆ 10 ವರ್ಷ ಆಗ್ತಿದೆ ಗೊತ್ತಾ? ಅವ್ರು ದೊಡ್ಡದಾಗೇನೋ ಪ್ಲಾನ್ ಮಾಡ್ತಿದ್ದಾರೆ. ನಮ್ಗಿರೋದು ಒಂದೇ ಚಾನ್ಸ್. 7 ಜೀವನ ನಿನ್ಗೈ ಕೊಡೋದಕ್ಕೆ ನಮಗಿಷ್ಟ ಇಲ್ಲ. ಇದನ್ನ ನಾನೇನೇ ಬಂದ್ರು ಮಾಡೇ ಮಾಡ್ತೀನಿ. ಆರಾಮಾಗಿ. ನಾವ್ ಯಾಕೆ ಬೇಕು ನಿಂಗೆ? ನಿನಗ್ ಬೇಕಾಗಿದ್ ರೇಚಲ್ ತಾನೆ? ನಾನು ಆ ಥರದವನಲ್ಲ. ನನ್ನ ಪ್ಲಾನ್ ಸರಿಯಾಗಿದೆ. ನಾಳೆ ನೀನೇ ಥ್ಯಾಂಕ್ಸ್ ಹೇಳ್ತೀಯಾ? ಈ ಐಲ್ಯಾಂಡಿಗೆ ಬಂದು ಕೆಲವು ವರ್ಷಗಳಾದ್ಮೇಲೆ ಒಬ್ಬ ಮನುಷ್ಯ ಬಂದಿದ್ದ.
ಅವನ ಕಣ್ಣು ಮುಂದೆನೆ ಅವನ ಇಡೀ ಫ್ಯಾಮಿಲಿನ ಕೊಂದಿದ್ರು ಅಂತ ನಮಗೆ ಗೊತ್ತಾಯ್ತು. ಅವನ ಹೆಂಡತಿ, ಅವನ ಮಕ್ಕಳು, ಅವನ್ ಸ್ವಲ್ಪ ದಿನ ಒಂದ್ ರೀತಿ ಬದುಕಿದ್ದ. ಆದ್ರೆ ಎಷ್ಟೇ ಪ್ರಯತ್ನ ಪಟ್ರು ಮುಂದೆ ಅವನ ಕೈಲಿ ಅದು ಸಾಧ್ಯ ಆಗ್ಲೇ ಇಲ್ಲ. ಅವನ್ ತಲೆಗೆ ಅವನೇ ಶೂಟ್ ಮಾಡ್ಕೊಂಡು ಕೋಮಾಗೆ ಹೋದ. ಒಬ್ಳು ಹೆಂಗ್ಸು ಅವನಿಗೋಸ್ಕರ ಅವಳು ಬೈಬಲ್ನ ಓದ್ತಿದ್ಲು. ಅವಳು ಅವನ್ನ ನೋಡ್ಕೊಂಡು ಜೀವಂತವಾಗಿಟ್ಕೊಂಡಿದ್ಲು. ಮತ್ತೆ ಅವನಿಗೆ ಎಚ್ಚರವಾದಾಗ ಅವನು ನಂಬ್ಕೊಂಡಿದ್ದ ತನ್ನ ಮೇಲೆ ದೇವರ ಅನುಗ್ರಹ ಇದೆ, ಮತ್ತೆ ತನ್ನ ಮಕ್ಕಳು ಕೂಡ ದೇವರ ಅನುಗ್ರಹಕ್ಕೆ ಪಾತ್ರರಾಗಿರೋದು ಕೂಡ ಒಂದು ಪವಾಡ. ಸಮಯ ಕಳೆದ್ಮೇಲೆ ಅವ್ರು ನನ್ನ ಕ್ಯಾಂಪಿಂದ ಹೊರಟ್ರು. ಆಗ ಅದು ಒಳ್ಳೆ ಸಮಯ ಅಂತ ಅನ್ಸಿತ್ತು. ನಮ್ಮ ಹತ್ರ ಅರ್ಧ ಐಲ್ಯಾಂಡು, ಅವ್ರ ಹತ್ರ ಅರ್ಧ ಐಲ್ಯಾಂಡ್ ಇತ್ತು. ಆದ್ರೆ ನನಗೆ ಪ್ರತಿಯೊಂದು ತಿಂಗಳು ಕೂಡ ಅವ್ರ ಗ್ರೂಪ್ ಬೆಳೆದು ಅವನ ಪ್ರವಚನ ಹೆಚ್ಚು ಹೆಚ್ಚು ಪ್ರಸಿದ್ಧಿಗೊಳ್ತು. ಆ ನಕಲಿ ಧಾರ್ಮಿಕ ವಿಚಾರಗಳು, ಸತ್ತವರನ್ನು ಪೂಜಿಸೋದನ್ನು ಅವರು ಒಪ್ಕೊಂಡಿದ್ದು, ಅವರು ಉತ್ತರಕ್ಕಾಗಿ ಕಾಯ್ತಿದ್ದಿದ್ರಿಂದ ಆ ಮನುಷ್ಯನೇ ಗ್ರಿನ್ನರ್. ಮತ್ತೆ ಅವನಿಗೆ ಸಹಾಯ ಮಾಡಿದ ಹೆಂಗ್ಸು ನಿನ್ನ ಸಿಸ್ಟರ್ ಸ್ಟೇಸಿ. ಅವರಿಗೆ ಕುಟುಂಬನೇ ತುಂಬಾ ಮುಖ್ಯ, ಯಾಕಂದ್ರೆ ಅದು ಅವ್ರ ರಕ್ತದಿಂದ ಕೂಡಿದ್ದು. ಹಾಗಾಗಿ ನಿನಗೂ ಸಂಬಂಧ ಇದೆ. ಆ ಗ್ರಿನ್ನರ್ಗೆ ನೀನು ಒಬ್ಬ ಸಂಬಂಧಿಗಳು. ಮತ್ತೆ ನಮಗೆ ಜೈಲಿಂದ ಹೊರಗಡೆ ಬರೋದಕ್ಕಿರೋ ಬೀಗದ ಕೀ. ನೀವು ನಮ್ಗೆ ಸಹಕಾರ ಕೊಡಬೇಕು. ನಾವೆಲ್ಲ ಸರಿ ಮಾಡ್ತೀವಿ, ಆಯ್ತಾ? ನನ್ಗವ್ರು ಕಂಡ್ರೇನೆ ಆಗಲ್ಲ. ನಾನಿದು ತಗೊಳಕ್ಕಾಗಲ್ಲ. ಇದು ನಿಂದಲ್ವಾ? ಇಲ್ಲಿ ಕೇಳು, ನನ್ಗೆ ಯಾರೋ ಒಬ್ರು ಸ್ಪೆಷಲ್ ವ್ಯಕ್ತಿ ಇದನ್ನ ಕೊಟ್ಟಿದ್ದು. ನನಗ್ ತುಂಬಾ ಇಷ್ಟವಾದವರು. ಆದ್ರೆ ನನ್ಗಿದ್ ಇಷ್ಟ ಆಗ್ಲಿಲ್ಲ. ನಾನ್ ಮತ್ತೆ ನಿನ್ನ ನೋಡ್ತೀನಿ. ಗೊತ್ತಿಲ್ಲ ಮುಂದೆ ಏನಾಗುತ್ತೋ ಏನಾಗೋದಿಲ್ವೋ ಅಂತ. ನೀನೇ ಇಟ್ಕೋ. ನಾನ್ ಯಾವತ್ತೂ ಕೇಳಲೇ ಇಲ್ಲ, ನಿನಗೆ ಈ ನಿಕ್ ನೇಮ್ ಹೇಗ್ ಬಂತು? ಒಂದ್ ಹಾಡಲ್ಲಿ ಈ ಪದ ಬರ್ತಾ ಇತ್ತು, ಅದಕ್ಕೆ ನಮ್ಮಪ್ಪ ಇಟ್ರು. ಡಿಲನ್, ಅದು ಟ್ರಾವೆಲಿಂಗ್ ವಿಲ್ಬರೀಸ್ ಅಂತ. ವೆಲ್, ಅದನ್ನ ಹಾಡಿದ್ ಯಾರು ಅಂತ ಗೊತ್ತಾ? ನನಗೆ ಗೊತ್ತು ಯಾರು ಹಾಡಿದ್ದು ಅಂತ. ಡಿಲನ್ ಬಗ್ಗೆ ಹೇಳೋದಾದ್ರೆ, ಸ್ವಾರ್ಸ್ ನ ಫೇವರೇಟ್ ಬ್ಯಾಂಡ್ ಯಾವುದು? ನನಗ್ ಗೊತ್ತಿಲ್ಲ. ಗ್ರೇಟ್ಫುಲ್ ಡೆಡ್. ಗ್ರೇಟ್ಫುಲ್ ಡೆಡ್ ಯಾವುದು? ನೋಡು, ನಾನು ಹೇಳಿದ್ದೆ ತಾನೆ. ನೀನು ನೀವಿಬ್ರು ತುಂಬಾ ವಯಸ್ಸಾದವರು. ಅಪೋಕ್ಯಾಲಿಪ್ಸ್ ಅಲ್ಲಿ ಇದಾದ್ರೂ ಒಳ್ಳೆ ವಿಷಯ ಇದೆಯಲ್ಲ. ಬಾಯ್. ಮತ್ತೆ ಸಿಗೋಣ. ನೀನಿದನ್ನ ಮಾಡ್ತಾ ಇರೋದು ಸ್ವಇಚ್ಛೆಯಿಂದ. ಯಾರಿಗೂ ತೊಂದರೆ ಆಗೋದು ನನಗಿಷ್ಟ ಇಲ್ಲ. ಹಾಗಾಗಿ ಪ್ಲಾನ್ನ ಮಾತ್ರ ಫಾಲೋ ಮಾಡೋ, ಆಯ್ತಾ? ಇಲ್ಲೇ ನಿತ್ಕೋ, ಇಲ್ಲೇ ನಿತ್ಕೋ. ವೈಟ್, ನೀವೆಲ್ಲ ಹೇಗಿದ್ದೀರಾ?
ಇವತ್ ಮಜಾ ಬಂದಿರ್ಬೇಕಲ್ಲ? ನಾನು ರಾಣಿಗಾಗಿ ಗಿಫ್ಟ್ ತಂದಿದ್ದೀನಿ. ಓ, ನಮ್ಗೆ ಕೇವಲ ನಿಮ್ ರಮ್ಮಷ್ಟೇ ಸಾಕು. ಇವಳು ರಾಣಿಯ ಸಿಸ್ಟರ್. ರೇಚಲ್, ನಿನ್ಗೇನ್ ಬೇಕು? ನಾಳೆ ಬೆಳಗ್ಗೆ ಬೀಚ್ ಹತ್ರ ವೇಗವಾಗಿ ಚಲಿಸೋ ನನ್ನ 2 ಬೋಟ್ಗಳು ಬೇಕು. ಇವಳು ಬೇಕು ಅಂದ್ರೆ ಬೋಟ್ನ ತಗೊಂಬಾ. ಬೋಟ್ಗಳನ್ನ ನಮಗೆ ಕೊಡು, ನಾನು ಇವಳನ್ನ ಬಿಟ್ಟು ಕಳಿಸ್ತೀನಿ. ಅಕಸ್ಮಾತ್ ನಾವು ಅವಳನ್ನ ಕರ್ಕೊಂಡು ಹೋದ್ರೆ ಏನ್ ಮಾಡ್ತೀಯಾ? ನನಗ್ ಮೋಸ ಮಾಡಿದ್ರೆ ನಾನು ಇದನ್ನ ಪ್ರೆಸ್ ಮಾಡ್ತೇನೆ. ಇದನ್ನ ಒತ್ತಿದ್ರೆ ಇವಳ ದೇಹ ಚೂರ್ ಚೂರಾಗಿ ಮಾಂಸದ ಮುದ್ದೆಗಳು ಬಿದ್ದಿರ್ತವೆ. ನಡೀರಿ ಹೋಗೋಣ. ನಿಂತ್ಕೋ. ನನ್ಗೊಪ್ಪಿಗೆ ಇದೆ. ನಾಳೆ ಬೀಚ್ ಹತ್ರ ಭೇಟಿ ಆಗೋಣ. ಆಯ್ತು, ನಡೀರಿ. ಅವಳನ್ನ ವಾಪಸ್ ಕರ್ಕೊಂಬಾ. ರೇಚಲ್, ಸಮಾಧಾನ ಮಾಡ್ಕೋ. ನೋಡಿಲ್ಲಿ, ಪ್ಲಾನ್ ವರ್ಕ್ ಆಗಿದೆ. ಸಾಕ್ ನಿಲ್ಸು, ತಿರ್ಗು ಈ ಕಡೆ. ಸಮಾಧಾನ ಮಾಡ್ಕೋ. ನನಗ್ ಗೊತ್ತು ಅವಳು ನಿನ್ ಸಿಸ್ಟರ್ ತರ ಕಾಣಿಸ್ತಾ ಇಲ್ಲ ಅಂತ, ಆದ್ರೆ ಅವಳು ಇನ್ನೂ ಬದುಕಿದಾಳೆ. ಏನ್ ಮಾಡ್ದೆ ನೀನು? ನೀವು ಅಲ್ಲೇ ನಿಂತ್ಕೊಳ್ಳಿ. ನೀವೇನಾದ್ರೂ ಮುಂದೆ ಬರೋ ಧೈರ್ಯ ಮಾಡಿದ್ರೆ ನಾನು ಇದನ್ನ ಒತ್ಬಿಡ್ತೀನಿ, ಖಂಡಿತವಾಗ್ಲೂ. ನಾನ್ ನಿನಗೋಸ್ಕರ ಸಾಯಕ್ಕಾಗೋದಿಲ್ಲ. ಗ್ರೀನರ್ ಹೇಳ್ಬಿಡಿ ನಾನು ಅವ್ರ ಕಡೆನೆ ಅಂತ. ಇದಕ್ ಬದಲಾಗಿ ನನಗೆ ಬೋಟ್ ಬೇಕು ನಾಳೆ ಬೀಚ್ ಹತ್ರ. ಮೂರ್ ಜನ ಸತ್ತಿದ್ದಾರೆ. ನಾವಿಲ್ಲಿಂದ ಹೋಗ್ಬೇಕು. ನೀವಿಲ್ಲೇ ಸಾಯಿರಿ. ಇಲ್ಲಿಂದ ಎಲ್ಲಿ ಹೋಗಕ್ಕಾಗುತ್ತೆ? ನಾನ್ ನಿಮ್ ಕಡೆನೆ. ನಾನ್ ನಿಮ್ಮ ಹತ್ರ ಡೀಲ್ ಮಾಡ್ಕೊಂಡಿದ್ದೆ. ಸತ್ಯ ಯಾವಾಗ್ಲೂ ತುಂಬಾ ನೋವಿನಿಂದ ಕೂಡಿರುತ್ತೆ. ಅದನ್ನ ನಾನ್ ಪಡ್ಕೋತೀನಿ. ನಾನು ಮರುಹುಟ್ಟನ್ನ ಪಡೆದು ಭಯ, ಅನುಮಾನ, ದುಃಖ ಇವನ್ನೆಲ್ಲ ನಾನು ಪಡ್ಕೋತೀನಿ. ಮತ್ತೆ ಉಳಿದಿರುವಂತಹ ಎಲ್ಲ ಕೆಟ್ಟ ಅಂಶಗಳನ್ನ ನಾನು ಪಡ್ಕೋತೀನಿ. ನಿಮ್ಮ ಪಾಪಗಳನ್ನೆಲ್ಲ ತೊಳೆದು ನಿಮ್ಮ ಬದುಕನ್ನ ಹಸನುಗೊಳಿಸ್ತೀನಿ. ನಾನು ನಿಮಗೆ ಕೊಡ್ತಾ ಇರೋ ಉಡುಗೊರೆ ಇದೇನೆ. ನಾಳೆಯಿಂದ ನೀವು ಹೊಸ ಜೀವನವನ್ನ ಪಡ್ಕೋತೀರ. ಮೊದಲಿಗೆ ನೀವು ತಪ್ಪು ದಾರಿಗಳನ್ನ ಬಿಡಬೇಕಾಗತ್ತೆ. ಇದನ್ನ ನೀವು ಮರಿಬಾರ್ದು. ಸ್ಟೇಸಿ, ನಾನ್ ಇನ್ಮೇಲಿಂದ ಸ್ಟೇಸಿ ಅಲ್ಲ.
ಇದು ರೆಡಿ ಆಗಿದೆ. ಅವನ್ನ ಪ್ಯಾರಡೈಸ್ಗೆ ಕರ್ಕೊಂಬನ್ನಿ. ಜೋಪಾನ್ವಾಗಿ ಕರ್ಕೊಂಬನ್ನಿ. ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ರೇಚಲ್. ನನ್ನ ಮುಟ್ಬೇಡ ಸ್ಟೇಸಿ. ನಮ್ ಕತೆ ಅಷ್ಟೇ. ರೇಚಲ್ ಇಲ್ಲಿ ಅವಳಿದ್ರಿಂದ ತಪ್ಪಿಸ್ಕೊಂಡಿರ್ತಾಳೆ. ಅಲ್ಲಿರೋರಲ್ಲಿ ಇವಳೇನೆ ಸ್ಟ್ರಾಂಗೆಸ್ಟ್ ಅಂತ ಗೊತ್ತು. ಇನ್ಫ್ಲಮೇಷನ್ ಏನಿಲ್ಲ. ಆಲ್ರೆಡಿ ಒಂದ್ ರಾತ್ರಿ ದಾಟ್ತಾ ಇದೀವಿ. ನೀನೇ ಸತ್ಯನ ಒಪ್ಕೋಬೇಕು. ನಾನು ಅಷ್ಟು ಬೇಗ ಬಿಟ್ಕೊಡಲ್ಲ. ಈಗ ನಿನ್ ಬಾಯ್ನ ತೆಗಿ. ಆ ಆ ಆ ನಿನ್ ಬಾಯ್ ತೆಗಿ. ನನ್ ಬೇರೆ ದಾರಿ ಉಪಯೋಗಿಸ್ಲಾ ನಿನ್ ಬಾಯ್ ತೆಗಿಯಕ್ಕೆ? ಆ ಆ ಆ ಆ ಆ. ಅದ್ಭುತ. ಪ್ರಕ್ರಿಯೆ ಪ್ರಾರಂಭ ಮಾಡಿ. ಸ್ಟೇಸಿ ಸ್ಟೇಸಿ ಆ, ರಾಣಿ ಅಂತ ಕರಿಬೇಕು. ಇದನ್ ತಗೊಂಬಂದ್ರೆ ಚುಚ್ಬಿಡ್ತೀನಿ. ನಿನಗೆ ಇದರಲ್ಲೆಲ್ಲ ನಂಬಿಕೆ ಇಲ್ಲ ಅಂತ ಅನ್ಸುತ್ತೆ ಅಲ್ವಾ? ಮನುಷ್ಯರು ಕೇವಲ ಮಾಂಸದ ಮುದ್ದೆಗಳಷ್ಟೇ. ಅವರು ತಿನ್ಬೇಕು, ಉಸಿರಾಡ್ಬೇಕು, ಇನ್ನು ಸಾವಿರಾರು ಕೆಲಸಗಳನ್ನ ಮಾಡ್ಬೇಕಾಗತ್ತೆ ಬದುಕೋದಿಕ್ಕೆ. ಇದೊಂಥರ ಗಾಡಿ ಇದ್ದಂಗೆ. ಪೆಟ್ರೋಲ್ ಇಲ್ಲ ಅಂದ್ರೆ ಗಾಡಿ ಓಡಲ್ಲ. ಆದ್ರೆ ಈ ಮಿರಾಕಲ್ಸ್ ಬ್ಲಡ್ ಅನ್ನ ಪಂಪ್ ಮಾಡಲ್ಲ. ಅದ್ ಬರೀ ಊಟ ಅಷ್ಟೇ. ಆದ್ರೆ ಸೆಲ್ಸ್ಗೆ ಅದರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ, ಗೊತ್ತಾ? 9 ವರ್ಷ ಮತ್ತೆ 3 ತಿಂಗಳು. ಏನಿವಾಗ? ಸ್ಟೇಸಿ, 9 ವರ್ಷ 3 ತಿಂಗಳ ಹಿಂದೆ ಅಪ್ಪ ಹೇಳಿದ್ರು ನೀ ಸತ್ತೋದೆ ಅಂತ. ನಾನ್ ಮತ್ತೆ ನಿನ್ನ ನೋಡ್ತೀನಿ ಅನ್ಕೊಳ್ಳಿಲ್ಲ. ನಿನ್ನ ಸಿಸ್ಟರ್ ನಂಬಿಕೆನೆ ಅವಳನ್ನ ಇವತ್ತು ರಾಣಿ ಮಾಡಿರೋದು. ಅವಳ ಗರ್ಭದಲ್ಲಿ ಈಗ ಮುಂದಿನ ಭವಿಷ್ಯ ಬೆಳೀತಾ ಇದೆ. ಅವಳ ರಕ್ತದಿಂದ ಮಾತ್ರ ನಾವೆಲ್ಲರೂ ಒಂದೇ ಕುಟುಂಬದ ತರ ಇರೋದಿಕ್ ಸಾಧ್ಯ. ಹಾಳಾಗೋಗು. ಇಲ್ಲಿ ಗಮನಿಸ್ಬೇಕಾಗಿರೋ ಮುಖ್ಯವಾದ ವಿಷಯನೇ ಬೇರೆ ಇದೆ. ಒಂದ್ಸಲ ನಮ್ಮನ್ನ ನೋಡು. ಆ ಸ್ವಾಮ್, ನೀನ್ ಕ್ರಾಂತಿ ನೋಡ್ತಿದ್ಯಾ, ಆದ್ರೆ ನಾವ್ ಶಾಂತಿ ನೋಡ್ತಾ ಇದೀವಿ. ನೀನ್ ಹೋರಾಡ್ತಾ ಇರೋದು ನಮಗ್ ಚೆನ್ನಾಗ್ ಗೊತ್ತು, ಆದ್ರೆ ಅದು ಕೊನೆಗಾಣೋದು ತುಂಬಾನೇ ಕಷ್ಟ ಇದೆ. ರೇಚಲ್, ಈಗ ಬಿಡುಗಡೆ ಸಿಕ್ಕಿದೆ. ಇದೊಂದು ಎವಲ್ಯೂಷನ್. ಇದನ್ನ ನೀನು ಎವಲ್ಯೂಷನ್ ಅಂತ್ಯಾ? ಮತ್ತಿನ್ನೇನಂತೀಯ? ಇದು ಆ ಸಮುದ್ರದ ಸುತ್ತ ಸುತ್ತಾ ಇಲ್ಲ, ನಿನ್ನ ಮುಟ್ಟಾಳು ಫ್ರೆಂಡ್ಸ್ ಜೊತೆ ಕಳ್ತನ ಮಾಡೋದು, ಕತ್ತಿರೋ ವಸ್ತುಗಳನ್ನ ಸಾಗಾಣಿಕೆ ಮಾಡೋದು, ನಾಳೆ ಬಗ್ಗೆ ಯಾವಾಗ್ಲೂ ಭಯದಲ್ಲೇ ಬದುಕೋದು ಒಂದ್ ಬದುಕ ಹೇಳು? ನಮ್ ಜೊತೆ ಇದ್ಕೊಂಡು ನಮ್ಮ ಕೈ ಜೋಡ್ಸಿದ್ರೆ ನಿನ್ಗೆ ಒಳ್ಳೇದು. ಸುಂದರವಾದ ಸಾವಿಗೆ ನೀನು ಕೂಡ ಬಂದ್ ಸೇರ್ಕೋಬಹುದು. ನಿಂಗೆ ಬ್ರೈನ್ ವಾಶ್ ಮಾಡಿದ್ದಾರೆ. ನೀವು ಶುರು ಮಾಡಿ. ಇಲ್ಲ 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 ಇಲ್ಲ, ಬೇಡ 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 ಬೇಡ.
ಕ್ರಿಯೆ ಭೌತಶಾಸ್ತ್ರದ ಎಲ್ಲ ನಿಯಮಗಳನ್ನ ಮುರಿಯತ್ತೆ. ನೋಡ್ತಾ ಇರೋ ಸ್ವಾಭಾವಿಕವಾದ ಎಲ್ಲ ನಿಯಮಗಳಿಗೂ ವಿರುದ್ಧ ಇದು. ಇದು ಅಸ್ವಾಭಾವಿಕ, ಸುಂದರವಾಗಿದೆ, ಗಾಢವಾದ ಅರ್ಥ ಇದೆ. ವಿಜ್ಞಾನದಲ್ಲಿ ಒಂದು ವೇಳೆ ಇದನ್ನ ಹೇಳಕ್ಕಾಗ್ಲಿಲ್ಲ ಅಂದ್ರೆ ರೇಚಲ್, ಅದು ಅದ್ಭುತಾನೇ ಅಲ್ವಾ? ಅವರು ಜೀವಂತವಾಗಿ ಬದುಕ್ಬಾರೋದನ್ನ ನೀನ್ ನೋಡ್ತಾ ಇದೀಯಾ? ನೀನ್ ಇದನ್ನೆಲ್ಲ ಯಾವತ್ತಾದ್ರೂ ಒಂದಿನ ನೋಡ್ತೀನಿ ಅಂತ ಅನ್ಕೊಂಡಿದ್ಯಾ? ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಕೋಟ್ಯಾಂತರ ಜನ ಒಬ್ಬ ರಕ್ಷಕನಿಗೋಸ್ಕರ ಬೇಡ್ಕೊಂಡಿದ್ದಾರೆ, ಉತ್ತರಕ್ಕಾಗಿ. ಆಮೇಲೆ ನಾವು ನಿನಗಂತೂ ಹೃದಯ ಅನ್ನೋದೇ ಇಲ್ಲ. ದೂರ ಹೋಗು. ದೂರ ಹೋಗ್ಬೇಕಾ? ಕಡೆ ಪಕ್ಷ ನಿನ್ ಮಕ್ಕಳಿಗೋಸ್ಕರನಾದ್ರೂ. ನೋಡು, ಇದೇ ನನ್ನ ಫ್ಯಾಮಿಲಿ, ಮತ್ತಿದು ನನ್ನ ಬೇಬಿ ಫ್ಯಾಮಿಲಿ. ಇದು ಫ್ಯಾಮಿಲಿ ಅಲ್ಲ, ಹುಚ್ಚುತನ. ನಿನ್ಗೆ ಅರ್ಥ ಆಗಲ್ಲ ಬಿಡು, ಮುಂದೆ ಅರ್ಥ ಆಗತ್ತೆ. ನಮ್ಗೆ ತಪ್ಪಿಸ್ಕೊಳ್ಳೋ ದಾರಿನೇ ಇಲ್ಲ ಅನ್ಸುತ್ತೆ. ಗೇಟ್ನ ಅನ್ಲಾಕ್ ಮಾಡ್ಬೇಕಷ್ಟೇ. ಈಗ ಸಿನಿಮಾದಲ್ಲಿ ಆಗೋ ಥರ ಆಗುತ್ತಾ? ಸುಮ್ಮನೆ ಕೇಳ್ತಾ ಇದ್ದೀನಿ, ಏನ್ ಮಾಡೋದು ಇವಾಗ? ನಾನೀಗ ನಂಬಿಕೆ ಕಳ್ಕೊತಾ ಇದ್ದೀನಿ. ನಾವೀಗ ಇದರಿಂದ ಜೀವಂತವಾಗಿ ತಪ್ಪಿಸ್ಕೊಂಡು ಹೋಗೋಕೆ ಸಾಧ್ಯ ಇಲ್ಲ ಅನ್ನಿಸ್ತಾ ಇದೆ. ನಾವು ಖಂಡಿತ ಬದುಕಲ್ಲ. ನಂಬಿಕೆ ಕಳ್ಕೋಬಾರ್ದು ತಾನೆ. ನಾನು ಆಗ್ಲೇ ಕಳ್ಕೊಂಡೆ. ಈಗ ಫೈಟ್ ಮಾಡಿ ಪ್ರಯೋಜನ ಇಲ್ಲ. ನೀನು ನನ್ನ ಫ್ಯಾಮಿಲಿ. ನಾವು ಧೈರ್ಯ ಕಳ್ಕೋಬಾರ್ದು. ನಮ್ಮಿಂದ ಇದಾಗುತ್ತೆ. ನಾವಿಲ್ಲಿಂದ ಹೊರಡ್ಬೇಕು, ಹೋಗಿ ರೇಚಲ್ನ ಕಾಪಾಡ್ಬೇಕು. ಶಿಟ್, ಅದನ್ನ ತಕ್ಕೊಡ್ತೀಯಾ? ಪ್ಲೀಸ್ ಸ್ವಲ್ಪ ಟ್ರೈ ಮಾಡು. ಅದನ್ನ ಅಷ್ಟಕ್ಕೂ ತಕ್ಕೊಡು, ಇವಾಗ ಹೇಗಾದ್ರೂ ತಗೊಂಡು ಮಾಡಿ. ಏನ್ ಮಾಡ್ತೀಯಾ ಹೇಳು? ಓ, ಟ್ರೈ ಮಾಡು. ಹೇಳು ಅಂದೆ, ಹೇಳ್ತೀಯಾ ಇಲ್ವಾ? ನಾನೇ ತಗೋತೀನಿ ಬಿಡು. ಥ್ಯಾಂಕ್ ಯು. ನಿನಗೆ ಒಳ್ಳೇದಾಗುತ್ತೆ. ನೋಡು, ಓ ದೇವ್ರೆ, ನಿನಗೆ ತುಂಬಾ ಧೈರ್ಯ ಇದೆ. ನಾವ್ಯಾವತ್ತೂ ಸತ್ತ ವ್ಯಕ್ತಿಗಳ ಮಾಂಸವನ್ನ ತಿನ್ನಲೇಬಾರದು. ನಾವು ಬದುಕಿರುವಂತಹ ವ್ಯಕ್ತಿಗಳ ಮಾಂಸವನ್ನ ತಿನ್ನಬೇಕು. ಸತ್ತ ಮೇಲೆ ದೇಹ ಕೊಳೆಯೋದಿಕ್ಕೂ ಮುಂಚೆ ದೇವರಿಗೆ ಅರ್ಪಿಸ್ಬೇಕಾಗತ್ತೆ. ಇದನ್ನ ನಾವೆಲ್ಲರೂ ಚೆನ್ನಾಗಿ ನೆನಪಲ್ಲಿಟ್ಕೋಬೇಕು. ನೀನ್ ಅರ್ಥ ಮಾಡ್ಕೋಬೇಕು, ನಮ್ಮ ಮನುಷ್ಯರು ಈ ಬದುಕನ್ನ ಆಸ್ವಾದಿಸ್ತಾರೆ ಅಂತ. ಏನಾದ್ರೂ ಒಳ್ಳೇದಾಗುತ್ತೆ ಅಂತಾನೆ ಅಲ್ವಾ ಎಲ್ರೂ ಇಲ್ಲಿರೋದು. ನಿನ್ಗ ಭಾನುವಾರಗಳು ನೆನ್ಪಿದ್ಯಾ? ಸಿಸ್ಟರ್ ಮೇರಿ ನೆನ್ಪಿದ್ದಾಳೆ. ಅವಳು ಅಜ್ಜಿನ ದೇವಿ ಯಾಕೆ ಸಾಯಿಸಿದ್ರು ಅಂತ ನೀನ್ ಕೇಳ್ದಾಗ ಯಾರು ನಿನ್ ಮೇಲ್ ಕೋಪ ಮಾಡ್ಕೋಬಾರ್ದಿತ್ತು. ಅವಳು ಹೇಳಿದ್ಲು, ಇದು ಆ ಭಗವಂತನ ಪರೀಕ್ಷೆ ಆಗಿತ್ತಂತೆ, ನಮ್ಮ ನಂಬಿಕೆ ನೋಡೋದಿಕ್ಕೆ. ಅವಾಗ ನೀನು ತುಂಬಾ ಜೋರಾಗಿ ನಗ್ತೆ. ನಿನ್ನ ನೋಡಿ ನಾನು ಹೆದರ್ಕೊಂಡಿದ್ದೆ. ನಿನಗೆ ಅವತ್ತು ಕೋಪ ಬಂದಿದ್ದು ಅಜ್ಜಿನ ದೇವ್ರು ಸಾಯಿಸ್ತಾ ಅಂತ ಸಿಸ್ಟರ್ ಮೇರಿ ನಮ್ಮ ಹತ್ರ ಹೇಳಿ, ಆ ದೇವ್ರು ನಮ್ಮನ್ ಟೆಸ್ಟ್ ಮಾಡೋದಕ್ಕೆ ಇದನ್ನೆಲ್ಲ ಮಾಡ್ತಾನೆ ಅಂತ ಹೇಳಿದಕ್ಕಲ್ವಾ? ನೀನ್ ಚಿಕ್ಕೋಳಾಗಿದ್ದಾಗ್ಲೂ ದೇವ್ರು ಕ್ರೂಯಲ್ ಆಗಿ ಬಿಹೇವ್ ಮಾಡಲ್ಲ ಅಂತ ನಂಬಿದ್ದೆ. ಮತ್ತೆ ಸಿಸ್ಟರ್ ಮೇರಿ ನಿನಗೆ ಸ್ಕೇಲ್ ತಗೊಂಡು ಹೊಡೆದಾಗ ಅವಳು ನಿನಗೆ ಎಷ್ಟು ಜೋರಾಗಿ ಹೊಡೆದಿದ್ಲು ಅಂದ್ರೆ ಆ ಶಬ್ದ ನನಗೂ ಕೂಡ ಕೇಳಿಸಿತ್ತು. ಅಮ್ಮ ನಮ್ಮಿಬ್ರನ್ನೂ ಒಂದಾಗಕ್ಕೆ ಬಿಡ್ಲಿಲ್ಲ. ಅಮ್ಮ ನಿನ್ನ ಯಾವಾಗ್ಲೂ ನಂಬ್ತಾ ಇದ್ಲು.
ಮತ್ತೆ ನಿನಗ್ ಚೆನ್ನಾಗ್ ಗೊತ್ತು, ಅಮ್ಮ ಇಲ್ಲಿದ್ದಿದ್ರೆ ಈ ಜಾಗ ನೋಡಿ ತುಂಬಾನೇ ಹೆದರ್ಕೊಳ್ತಾ ಇದ್ಲು. ಇಲ್ಲಿ ನೋಡೋ, ಇದೊಂದು ಡಿಫ್ರೆಂಟ್ ವರ್ಲ್ಡು. ಅಮ್ಮ, ಸಿಸ್ಟರ್ ಮೇರಿ ಅವರು ನೋವು ಮತ್ತೆ ಸಾವೇ ಪನಿಷ್ಮೆಂಟ್ ಅಂತ ಅನ್ಕೊಂಡಿದ್ರು. ಆದ್ರೆ ಅದಲ್ಲ, ಅವು ಬಿಡುಗಡೆ ಅಷ್ಟೇ. ಅರ್ಥ ಆಯ್ತು. ಅವ್ರು ನಿಂಗ್ ಊಟ ಹಾಕ್ತಾರೆ, ನಿನ್ನನ್ ಪ್ರೊಟೆಕ್ಟ್ ಮಾಡ್ತಾರೆ. ಆದ್ರೆ ನೀನ್ ತಾಯಿ ಆದ್ಮೇಲೆ ಕತೆ ಏನು? ಆ ಮಗುಗೆ ಕೆಟ್ಟ ಜಗತ್ತನ್ನ ತೋರಿಸ್ತೀಯ. ಇದ್ರ ದೃಷ್ಟಿ ನನ್ ಮಗು ಮೇಲೆ ಬೀಳ್ಬಾರ್ದು. ನನ್ ಮಗುಗೆ ಒಳ್ಳೆ ಭವಿಷ್ಯ ರೂಪಿಸ್ಬೇಕು. ನನ್ ಪ್ರತಿ ರಾತ್ರಿ ಕನಸ್ ಕಾಣ್ತಾ ಇದ್ದೆ, ನೀನ್ ಬದುಕಿದ್ಯಾ ಅಂತ. ಒಂದಿನ ನಾನ್ ನಿನ್ನ ನೋಡ್ತೀನಿ ಅಂತ. ಆದ್ರೆ ಹೀಗ್ ಮಾತ್ರ ಅಲ್ಲ, ಇದು ತಪ್ಪು. ಅದ್ ನಿನಗೂ ಗೊತ್ತು. ನಮ್ ಕರ್ತವ್ಯನ ಮರ್ತಿದೀವಿ. ಇದು ನೋಡಾದ್ರೂ ಅರ್ಥ ಮಾಡ್ಕೊ. ನಾವಿಬ್ರು ಈಗ ಒಂದಾಗಿರೋದು ಖಂಡಿತ ಯಾವುದೋ ಒಳ್ಳೆ ಕೆಲ್ಸಕ್ಕೆ ಆಗಿರುತ್ತೆ. ಆದ್ರೆ ಆ ಗ್ರಿನ್ನರು ಬೇರೆ ಉಪಾಯನೇ ರೆಡಿ ಮಾಡ್ಕೊಂಡಿದ್ದಾನೆ. ಏನದು? ಅದೊಂದು ಸಿಗ್ನಲ್. ಪ್ರಪಂಚದ ಎಲ್ಲಾ ಕಡೆ ಇರೋ ಸ್ವಾನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಒಂದಾಗ್ಬೇಕಂತೆ, ಈ ಪ್ರಪಂಚನ ಮತ್ತೆ ಸೃಷ್ಟಿಸೋದಿಕ್ಕೆ. ಟನಲ್ಲ, ಗೇಟ್, ಪ್ಯಾರಡೈಸ್. ಇದು ವರ್ಕ್ ಆಗುತ್ತೆ. ಥ್ಯಾಂಕ್ ಯು ವೈಟ್. ಹಾಗ್ಯಾಕೆ ನೋಡ್ತಾ ಇದ್ಯಾ? ಹೇಗನ್ನಿಸ್ತಾ ಇದೆ? ಮಾತೆಲ್ಸಿ, ಬೇಗ ಕೂತ್ಕೋ. ಈ ಗುಹೆ ಒಳಗೆ ಏನಿದೆ? ಹೋಗಿ ನೋಡ್ಬೇಕು. ಲೇಡೀಸ್ ಫಸ್ಟ್. ಇದದೇ ಜಾಗನಾ? ಅನ್ಸುತ್ತೆ.
43ನೇ ಆಣೆ. ನಾನು ಎಲ್ಲಿವರೆಗೂ ಜೀವಂತವಾಗಿರ್ತೀನಿ ಅಂದ್ರೆ ದೇವರು ನನ್ನ ಮೇಲೆ ಕರುಣೆ ತೋರಿಸಿರೋವರೆಗೂ ಅಲ್ಲಿವರೆಗೂ ನನ್ನ ಕೆಲಸ ನಾನು ಮಾಡ್ತಾನೆ ಇರ್ತೀನಿ. ಅದು ಎಲ್ಲಿವರೆಗೆ ಅಂದ್ರೆ ನನಗ್ ನಾನೇ ಅಸಹಾಯಕನಾಗೋವರೆಗೂ. 66ನೇ ಆಣೆ. ಯಾರು ನನ್ನನ್ನು ನಂಬೋದಿಲ್ವೋ ನಾನು ಅವ್ರ ಪ್ರಾಣವನ್ನ ತೆಗೆಯೋದಿಕ್ಕೂ ಸಿದ್ಧ ಇದ್ದೀನಿ. ಅವ್ರಿಗೆ ಎಷ್ಟು ಕಷ್ಟಗಳನ್ನ ಕೊಡಬೇಕೋ ಅಷ್ಟು ಕೊಡ್ತೀನಿ. ಆ ಗೇಟ್ ಹಿಂದೆ ಅವರಿದ್ದಾರೆ. ಅಲ್ಲಿಗೆ ಹೋಗೋದು ಅಷ್ಟು ಈಸಿ ಅಲ್ಲ. ಕಷ್ಟನೂ ಅಲ್ಲ. ಆ ಗೇಟ್ನ ಓಪನ್ ಮಾಡೋದು ಅಷ್ಟು ಸುಲಭ ಅಲ್ಲ. ಖಂಡಿತವಾಗ್ಲೂ ಇದು ಅಸಾಧ್ಯ. ನಾವಲ್ಲಿಂದ ಜೀವಂತವಾಗಿ ಹೋಗ್ತೀವಾ? ನಾನು ನಿಜ ಹೇಳ್ತೀನಿ, ನಾನು ಆ ದೇವರಿಂದ ಸೃಷ್ಟಿಸಲ್ಪಟ್ಟವನು. ನಾನು ನನ್ನ ಕೆಲಸವನ್ನೇ ದೇವರು ಅಂತ ನಂಬಿರೋನು. ದೇಹ ಮಣ್ಣನ್ನ ಸೇರೋದ್ರೊಳಗೆ ಅದ್ರ ಪ್ರಯೋಜನ ಆಗಬೇಕು. ಆ ದೇವರ ಇಚ್ಛೆಯ ಪ್ರಕಾರ ಆದಷ್ಟು ಬೇಗ ಎಲ್ಲವೂ ಕೊನೆಗೊಳ್ಳುತ್ತೆ. ಶುಭರಾತ್ರಿ. ಬಾ ಎಳ್ದಾಕಣ. ಇದು ಊಟದ ಸಮಯ. ಕುಟುಂಬಕ್ಕಾಗಿ. ಕುಟುಂಬಕ್ಕಾಗಿ. ನಿನ್ನ ಆ ದೇವರು ಸುಮ್ಮನೆ ಬಿಡೋದಿಲ್ಲ, ಖಂಡಿತವಾಗ್ಲು. ಆದ್ರೆ ನೀನು ಸತ್ರೆ ಮತ್ತೆ ಹುಟ್ಟು ಬರ್ತೀಯ. ನಿನ್ನ ದೇಹ ವಿಷವಾಗಿ ಬದಲಾಗತ್ತೆ. ನೀನು ಬದುಕಿರೋವಾಗ್ಲೇ ನಾವು ನಿನ್ನನ್ನ ತಿಂತೀವಿ. ಎಲ್ರೂ ಕೂಡ ನಮ್ಮನ್ನ ಅನುಸರಿಸ್ತಾರೆ. ಆದ್ರೆ ಒಂದಷ್ಟು ಜನ ಇವ್ರ ತರದವರು ತುಂಬಾ ಸಮಸ್ಯೆ ಮಾಡ್ತಾರೆ. ಜಗತ್ತನ್ನ ನಮ್ಮಿಂದ ಕಾಪಾಡೋದಿಕ್ ಮುಂದಾಗ್ತಾರೆ. ಇಂತಹ ನಂಬಿಕಸ್ಥ ವ್ಯಕ್ತಿಗಳು ಕೇವಲ 10ರಲ್ಲಿ ಒಬ್ರು ಮಾತ್ರ ಸಿಗೋದು. ಅವರು ಸಾಮಾನ್ಯ ಜೀವನವನ್ನ ನಡೆಸ್ತಾ ಅವರಲ್ಲಿ ಅವರು ಮುಳುಗೋಗಿರ್ತಾರೆ. ಇಂಥವರು ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ ಇನ್ನೂ ಸಾಕಷ್ಟು ಕಡೆ ಇರ್ತಾರೆ. ಆದ್ರೆ ನಾಳೆಯಿಂದ ಪ್ರತಿಯೊಂದು ಬದಲಾಗತ್ತೆ. ಸೂರ್ಯೋದಯದ ಸಮಯಕ್ಕೆ ನಾನು 10 ವರ್ಷದ ಸೆರೆಮನಿ ಸ್ಪೀಚ್ ಕೊಡ್ತೀನಿ. ಮತ್ತೆ ಕೊನೆಯದಾಗಿ ನಾನು ಹೋಲಿ ಸಿಗ್ನಲ್ನ ಕೊಡ್ತೀನಿ. ಸಾವಿರಾರು ಹಳ್ಳಿಗಳಲ್ಲಿ ಇಂಥ ಕೆಟ್ಟ ಜನಗಳು ಇರೋದನ್ನ ಪತ್ತೆ ಹಚ್ಚಿ ನಮ್ಮ ವಿರುದ್ಧ ಹೋದವ್ರಿಗೆಲ್ಲ ಅವ್ರನ್ನು ಇದೇ ಸ್ಥಿತಿಗೆ ತರ್ತೀವಿ. ಹಿಂದೆ ಹೋಗು, ಹಿಂದೆ ಹೋಗು, ಹಿಂದೆ ಹೋಗು. ಅಷ್ಟೊಂದು ಯಾಕೆ ಹೆದರ್ಕೋತೀಯ? ಅವಳೊಬ್ಳು ಆಕೋಲೈಟ್. ಬದುಕಲ್ಲಿ ಒಂದಷ್ಟು ಜನ ಭಾಗ್ಯಗಳನ್ನ ಕೇಳ್ಕೊಂಬಂದಿರೋದಿಲ್ಲ, ಪಡ್ಕೋಬೇಕಾಗತ್ತೆ. ಅಂದ್ರೆ ಅವಳು ಸತ್ತಿಲ್ವಾ? ಇಲ್ಲ, ಅವಳು ಸತ್ತಿಲ್ಲ. ಅವರು ಮರಣ ದೇವತೆಗೆ ಗೌರವನ ಸಲ್ಲಿಸೋದಕ್ಕೆ ಈ ತರ ಜೀವನ ನಡೆಸ್ತಾರೆ. ಮರಣ ದೇವರಿಗೆ ಜಯವಾಗಲಿ. ಅವಳಿನ್ನೂ ಬದುಕಿದ್ದಾಳೆ. ಅಲ್ಲಿಗೆ ಹೋಗ್ತೀಯಾ? ಈಗ್ಲೇ ಏನೋ ಮಾಡಕ್ಕಾಗಲ್ಲ, ಅವರೆಲ್ಲ ಹೋಗ್ಲೇ ಇರೋ. ನಿನ್ಗೇನೂ ಆಗಿಲ್ಲ ಅಲ್ವಾ? ಬಿಟ್ಬಿಡು ಅವಳನ್ನ, ಬಿಟ್ಬಿಡು. ಬಿಡು. ಗ್ರೆನರ್,
ನನ್ನ ನೋವನ್ನ ತೆಗೆದುಕೊಳ್ಳಿ. ನನ್ನ ನೋವನ್ನು ತಗೊಳ್ಳಿ. ಸಾಕು, ಮುಗೀತು. ನಿಷ್ಪ್ರಯೋಜಕ. ಇರು, ನಾನು ಅವ್ರನ್ನ ಹೊರ ಕರ್ಕೊಂಡ್ಬರ್ತೀನಿ. ನೀನ್ ರೇಚಲ್ನ ಕರ್ಕೊಂಡು ಮೀಟ್ ಪಾಯಿಂಟ್ಗೆ ಬಂದ್ಬಿಡು. ನಾನು ನೋಡ್ಕೋತೀನಿ. ನಾನೇನು ಜೀವಂತವಾಗೇ ಇದ್ದೀನಿ. ನಾನು ಹೋಗೋ ಸಮಯ ಬಂದಾಯ್ತು. ಈಗ್ಲೇ ಅಲ್ಲ, ನಾನು ಮತ್ತೆ ನಿನಗೆ ಸಿಗ್ತೀನಿ. ಈ ತರ ಅಳೋದನ್ನ ಬಿಟ್ಟು ನಗ್ನಗ್ತಾ ಕಳಿಸ್ಕೊಡು. ಐ ಲವ್ ಯು. ಐ ಲವ್ ಯು. ಅದರಲ್ಲಿ ನನ್ನ ಮಗಳು ನುಡಿಸಿರೋ ಪಿಯಾನೋ ರೆಕಾರ್ಡಿಂಗ್ಸ್ ಇದೆ. ಏನು? ಆ ಟೇಪಲ್ಲಿ ಅವಳು ನುಡ್ಸೋದನ್ನ ಡೈರೆಕ್ಟ್ ಆಗಿ ನಾನು ಕೇಳಲಿಲ್ಲ. ಯಾಕಂದ್ರೆ ಯಾವಾಗ್ಲೂ ನಾನು ಕೆಲಸ ಮಾಡ್ಕೊಂಡೇ ಇದ್ದೆ. ನನ್ನ ವೈಫ್ ನನಗೋಸ್ಕರ ರೆಕಾರ್ಡ್ ಮಾಡಿ ಅದನ್ನ ಇಟ್ಟಿದ್ಲು. ಇನ್ನೊಂದನ್ನ ರೆಕಾರ್ಡ್ ಮಾಡೋಷ್ಟರಲ್ಲಿ ಒಂದೇ ವಾರದಲ್ಲಿ ಎಲ್ಲ ಮುಗಿದೋಯ್ತು. ಮರಣದೇವರು ನಮ್ಮನ್ನು ಆಶೀರ್ವದಿಸುತ್ತದೆ. ಮರಣದೇವರು ನಮ್ಮನ್ನು ರಕ್ಷಿಸುತ್ತದೆ. ಮರಣದೇವರೇ, ಮರಣದೇವರೇ, ನಾವು ನಿಮ್ಮ ಅನುಯಾಯಿಗಳು. ನಾವಿನ್ನೂ ಹೊರಟೋಗ್ಬೋದು. ಕಾಲ ಮಿಂಚಿಲ್ಲ. ನಮ್ಮಲ್ಲಿ ನೀನು ಒಬ್ಳಾಗ್ತೀಯಾ? ಆದಷ್ಟು ಬೇಗ. ನಿನ್ ಹೆಸರು ಸ್ಟೇಸಿ ಕಾನ್ರಾಡ್. ಅವಳನ್ನ ಸಾಯಿಸೋದಿಕ್ಕೆ ಸಹಾಯ ಮಾಡು ರಾಣಿ. ಅದು ನಿನ್ ಕರ್ತವ್ಯ. ತಗೋ ಈ ಕತ್ತಿನ. ತಗೋ. ಏನ್ ಮಾಡ್ತಾ ಇದ್ಯಾ? ನಿನ್ನ ನೋವನ್ನ ಇವಳು ಕಡಿಮೆ ಮಾಡ್ತಾಳೆ. ಇದು ನಿನಗೆ ದೊಡ್ಡ ಬಹುಮಾನ. ಈಗ ಶುರು ಮಾಡು. ಮಹಾರಾಣಿ, ಕತ್ತಲ ದೇವತೆ, ನಿನಗಾಗಿ ಈ ತ್ಯಾಗ. ಇವಳ ಮೇಲೆ ಯಾವುದೇ ರೀತಿ ಕರುಣೆ ತೋರಿಸ್ಬೇಡ. ಮಹಾರಾಣಿ, ಭಾವನೆಗೊಳಗಾಗ್ಬೇಡಿ. ನಿನಗೋಸ್ಕರ ಈ ತ್ಯಾಗ. ಮಹಾರಾಣಿ,
ಎಲ್ಲಿಗೆ ಹೋಗ್ತಾ ಇದ್ಯಾ? ನಾವು ತಪ್ಪಿಸ್ಕೋಬೇಕು, ಬೇಗ ಬಾ. ನಾವ್ ಇಲ್ಲಿಂದ ಹೋಗ್ಬೇಕು, ಬಾ. ಇದೇ ದಾರಿಲಿ ಹೋಗು. ಬೆನ್ ಸಿಗೋವರೆಗೂ ನಿಲ್ಬೇಡ. ಅವ್ನ್ ನಿನಗ್ ಸಿಗ್ತಾನೆ. ನೀನೆಲ್ಲ ಹೋಗ್ತೀಯಾ? ಅವನ ಹತ್ರ ಹೋಗು ಅನ್ನಲ್ಲ, ನಾನು ಇವ್ರನ್ನ ನೋಡ್ಕೋತೀನಿ. ಬೇಗ ಹೋಗು. ಏನು ಆಗಲ್ಲ, ಧೈರ್ಯವಾಗಿರು. ಹೋಗು ಹೋಗು ಅಂತ ಇದೀನಲ್ಲ, ಹೋಗು. ನಿಂತ್ಕೋ. ತಲೆಗ್ ಮಾತ್ರ ಓಡಿಬೇಡ. ಯಾರ್ ನೀನು? ನಾನೊಬ್ಬ ಆಕೋಲೈಟ್. ನಾನ್ ಸಾಯಿಸೋದನ್ನ ಅಭ್ಯಾಸ ಮಾಡ್ತಿದ್ದೀನಿ. ನಾವೇ ಉಸಿರಾಡ್ತೀವಿ, ನಾವೇ ಊಟ ಮಾಡ್ತೀವಿ, ನಾವ್ ಹಾಗಾಗ್ತಾ ಹೋಗ್ತೀವಿ. ಎಂತ ವಿಚಿತ್ರ ಇದು. ಹಾಗಾದ್ರೆ ಅವಳು ಇದೇ ನಮ್ಗೆ ಆದೇಶ ಆಗಿರೋದು. ರೇಚಲ್, ಸದ್ಯ ನೀನ್ ಬಂದ್ಯಲ್ಲ, ಹುಷಾರಾಗಿದ್ಯಾ? ಅವನಿದಾನಲ್ಲ, ಅವ್ನ್ ಫಾಲೋವರ್ಸ್ ಇಡೀ ವಿಲೇಜ್ ನಲ್ಲಿದ್ದಾರೆ. ಮತ್ತೆ ಅವನು ನಾಳೆ ಏನೋ ಸಿಗ್ನಲ್ ಕೊಡ್ತಾನೆ. ಸರಿ, ನಾವು ಅದನ್ನ ನೋಡ್ಕೊಳ್ಳೋಣ. ಟ್ವಿಟರ್ ಇಲ್ಲಿ. ಅವಳು ಕೊರಾಲ್ ಓ, ಹತ್ರ ನಾವು ಅವಳನ್ನ ತಡಿಬೇಕು. ಯಾಕೆ? ಬರ್ಬೇಡಿ, ಅಲ್ಲೇ ಇರಿ. ಒಂದ್ ನಿಮಿಷ, ನನ್ ಮಾತು ಕೇಳು. ಪೀಟರ್, ಇಲ್ಲ. ಯಾಕೆ ಮೋಸ ಮಾಡ್ದೆ? ನಾವೀಗ ಇಲ್ಲಿಂದ ಹೋಗ್ಬೇಕು. ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ. ಆ ದ್ರೋಹಿಗಳು ಬಾಗಿಲನ್ನ ಮುರಿದು ಒಳಗಡೆ ಬಂದಿದ್ದಾರೆ ಅಂತ ಗೊತ್ತು. ಅವರನ್ನ ಸುಮ್ಮನೆ ಬಿಡಬಾರ್ದು. ಅವರ ನಾಶ ಆಗಲೇಬೇಕು. ಅವರು ಯಾವುದೇ ಕಾರಣಕ್ಕೂ ಬದುಕಿರಬಾರ್ದು. ಅವರ ಅಂತ್ಯವಾಗಲೇಬೇಕು.
ಅಲ್ಲಿ ನೋಡು. ಅದೆಷ್ಟು ಜನ ಶತ್ರುಗಳು ನನ್ನ ವಿರುದ್ಧ ಬಂದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಅವರು ನಮ್ಮನ್ನ ಸಾಯಿಸಿದ್ರು ಕೂಡ ನಾವು ಅಮರರಾಗ್ತೀವಿ. ನನ್ನ ಹತ್ರ ಕಡಿಮೆ ಇದೆ ಬುಲೆಟ್ಸ್. ನನ್ನ ಹತ್ರ 6 ಬುಲೆಟ್ಸ್ ಇದೆ. ಡಬಲ್ ಪ್ಲೇ ಮಾಡೋಣ. ಮತ್ತೆ ಅಷ್ಟು ಜನಕ್ಕೆ ಏನ್ ಮಾಡೋದು? ಗ್ರಿನ್ನರ್ನ ನಾನ್ ಕೊಲ್ತೀನಿ. ನಾನ್ ಮೊದಲು ಹೋಗ್ತೀನಿ. ನಾನ್ ಫಸ್ಟ್ ಹೇಳಿದ್ದು, ಸೊ ನಾನ್ ಕೊಲ್ತೀನಿ. ಅರ್ಥ ಮಾಡ್ಕೋ. ಓಕೆ, ನಾನು ನಿಂಗೆ ದಾರಿ ಮಾಡ್ಕೊಡ್ತೀನಿ. ನೀನ್ ಮೇಲ್ ಹೋಗು, ಆಮೇಲೆ ಅವ್ನಿಗೆ ಏನ್ ಬೇಕಾದ್ರೂ ಮಾಡ್ಕೋ. ಏನೇ ಆದ್ರೂ ಸರಿ, ಅವ್ನ್ ಬ್ರಾಡ್ಕಾಸ್ಟ್ ನ ಫಿನಿಶ್ ಮಾಡಬಾರ್ದು. ನಡಿ ಹೋಗೋಣ. ನಾವು ಕಾಯ್ತಾ ಇದ್ದ ಸಮಯ ಈಗ ಬಂದಿದೆ. ಈ ಸಂದರ್ಭಕ್ಕೋಸ್ಕರ 10 ವರ್ಷಗಳಿಂದ ಕಾಯ್ತಾ ಇದ್ದೆ ನಾನು. ಈಗ ಸಮಯ ಬಂದಿದೆ. ನೀವೆಲ್ಲರೂ ಈಗ ಮರಣ ದೇವರಿಗೆ ನಿಮ್ಮನ್ನು ಅರ್ಪಿಸ್ಕೊಳ್ಳಿ. ಇದರಿಂದ ನೀವು ಮಾಡಿರತಕ್ಕಂಥ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗುತ್ತೆ. ಎಲ್ಲಿದ್ಯಾ? ನನ್ನ ಜೀವನದಲ್ಲಿ ಒಂದೇ ರೂಲ್ ಇರೋದು, ಇಲ್ಲಿಗೆ ಬಂದವರು ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಇಲ್ಲಿ ಗೆಲ್ಲೋದು ಕೇವಲ ಸಾವು ಮಾತ್ರ. ನೀನು ಮತ್ತೆ ಇಲ್ಲಿ ನನ್ನ ಜೊತೆ ಜಾಯಿನ್ ಆಗಿದ್ದಕ್ಕೆ ಖುಷಿ ಆಗ್ತಾ ಇದೆ. ಈಗ ಆರಂಭವನ್ನ ಕೊನೆಗೊಳಿಸೋ ಹಂತ ಬಂದಿದೆ. ಈಗ ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಈಗ ಈ ದ್ರೋಹಿ ತನ್ನ ಕಡೆ ಉಸಿರನ್ನ ತಗೋತಾ ಇದ್ದಾಳೆ. ಆದಷ್ಟು ಬೇಗ ಇವಳು ನೋವು ಕೊನೆಗೊಳ್ಳುತ್ತೆ. ಈಗ ಇವಳು ಚಿರನಿದ್ರೆಗೆ ಜಾರ್ತಾ ಇದ್ದಾಳೆ. ಕೊನೆದಾಗ ಏನಾದ್ರೂ ಹೇಳ್ತೀಯಾ? ನೀನು ನರಕಕ್ಕೆ ಹೋಗ್ತೀಯ. ಕೇಳಿಸ್ಕೊಳ್ಳಿ, ಕಿವಿಗೆ ಇಂಪಾದ ಈ ಸಾವಿನ ಶಬ್ದನ. ಯಾರಿದ? ನೀನಿಂತ ತಪ್ಪು ಮಾಡಬಾರ್ದಿತ್ತು. ಆದ್ರೂ ನಾನು ನಿನ್ನ ಕ್ಷಮಿಸ್ತೀನಿ. ಸ್ಟೇಸಿ, ಹುಷಾರಾಗಿದ್ಯಾ? ಅವರಲ್ಲಿ ಎದ್ದೇಳು ಬಾ. ಆಯ್ತು ಆಯ್ತು, ಶೂಟ್ ಮಾಡು. ಮರಣ ದೇವರಿಗೆ ನನ್ನನ್ನು ನಾನು ಅರ್ಪಿಸ್ಕೋತೀನಿ. ಮತ್ತೆ ನಾನು ಮರುಹುಟ್ಟು ಪಡಿತೀನಿ. ನೀನು ದೊಡ್ಡ ಪಾಪಿ. ಬೇಡ ಬೇಡ, ತಲೆಗೆ ಬೇಡ ಬೇಡ, ನನ್ನ ಮಾತು. ನಿಮ್ಮ ಫೇವ್ರೆಟ್ ಐಲ್ಯಾಂಡ್ ಸ್ಟೇಷನ್ ನ ಸ್ಪೆಷಲ್ ಎಡಿಷನ್ಗೆ ಟ್ಯೂನ್ ಇನ್ ಆಗಿದ್ದಕ್ಕೆ ತುಂಬಾನೇ ಥ್ಯಾಂಕ್ ಯು. ಮುಂದೆ ಒಂದು ಅದ್ಭುತವಾದ ಸಾಂಗ್ ಬರ್ತಾ ಇದೆ. ಇದನ್ನ ನನ್ನ ಮಗಳಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಮತ್ತೆ ನಮ್ ಸಿಸ್ಟರ್ ಟ್ವೀಟರ್